ಇಯರಲ್ಲಿ ಏನು ಮಾಡಬೇಕು ಎನ್ನುವ ದೃಷ್ಟಿಯಿಂದ ನಿಮಗೆಲ್ಲ ಇನ್ಫಾರ್ಮೇಷನ್ ಇವತ್ತು ತಿಳಿಸಿಕೊಡಲಿಕ್ಕೆ ನಮ್ಮ ಸ್ಮಿತಾ ಮೇಡಮ್ ಇದ್ದಾರೆ. ಪ್ರೊಫೆಷನಲಿ ಅವರು ಕಂಪ್ಯೂಟರ್ ತಜ್ಞೆ, ಬಿ ಕೋರ್ಸ್ ಮುಗಿದಿದೆ. ಶಿರ್ಷಿಯಲ್ಲಿ ವಾಸ, ಮಂಗಳೂರಲ್ಲಿ ಅವರ ಬಿಸ್ನೆಸ್ಸು. ಸೊ ಬಿಸ್ನೆಸ್ಸಿಗೆ ಬಂದುಕೊಂಡು ಎಜುಟೆಕ್ನಲ್ಲಿ ನಾನು ಏನಾದರೂ ಮಕ್ಕಳಿಗೆ ಏನಾದರೂ ಸರ್ವಿಸ್ ಮಾಡಬೇಕು, ಸೋಷಿಯಲ್ ಸರ್ವಿಸ್ ಕೊಡಬೇಕು, ಎಜುಕೇಷನ್ ಬಗ್ಗೆ ಹೇಳಬೇಕು ಎನ್ನುವ ನಿಟ್ಟಿನಿಂದ ಇವತ್ತು ವಿಷನ್ ಅಕಾಡೆಮಿಯಲ್ಲಿ ನಮ್ಮೊಟ್ಟಿಗೆ ಜೊತೆ ಸೇರಿದ್ದಾರೆ. ಸೊ ಮುಂದಿನ ಬಾರಿ ಈ ಏನು ಅವಕಾಶ ಇದೆ ದಯವಿಟ್ಟು ಕರೆಕ್ಟ್ ಕೊಂಡು ಕೇಳಿ ಅವ್ರು ಏನು ಹೇಳ್ತಿದ್ದಾರೆ, ನಮ್ಮ ಪ್ರಾಡಕ್ಟ್ ಏನು, ಅದು ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳಲಿಕ್ಕೆ ಅವ್ರು ನಿಮ್ಮ ಜೊತೆ ಇಲ್ಲಿ ಉಪಸ್ಥಿತರಿದ್ದಾರೆ. ಓವರ್ ಟು ಸ್ಮಿತಾ ಮೇಡಮ್, ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎವ್ರಿ ಒನ್. ಆದಷ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಕೋ ಹೋಸ್ಟ್ ಇದ್ದವರು ಸ್ವಲ್ಪ ನೋಡ್ತಾ ಇರಿ, ಮಧ್ಯದಲ್ಲಿ ಯಾರು ಅನ್ಮ್ಯೂಟ್ ಆದ್ರೆ ಮ್ಯೂಟ್ ಮಾಡ್ಲಿಕ್ಕೆ 3-4 ಮೆಂಬರ್ಸಿಗೆ ನಾನು ಕೋ ಹೋಸ್ಟ್ ಮಾಡಿದ್ದೇನೆ. ಗುಡ್ ಈವ್ನಿಂಗ್ ಎವ್ರಿ ಒನ್. ಸರ್ ಆಲ್ರೆಡಿ ಹೇಳಿದಾಗೆ ನಾವು ಈ ಎಡುಟೆಕ್ ಹೇಳುವ ಒಂದು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತಿಲ್ಲೆಲ್ಲರೂ ಸೇರಿದ್ದೀವಿ. ಇದರಲ್ಲಿ ಕೆಲವೊಬ್ರು ಆಲ್ರೆಡಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದವ್ರು ಇರ್ಬೋದು, ಅಥವಾ ಕೆಲವೊಬ್ರು ಏನಿದ್ದಾರೆ ಹೊಸಬ್ರು, ಅಂದ್ರೆ ಫಸ್ಟ್ ಟೈಮ್ ಈ ಮೀಟಿಂಗ್ ಅಲ್ಲಿ ಜಾಯಿನ್ ಆದವರು ಸಹ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ನಾನು ವಿಷನ್ ಅಕಾಡೆಮಿಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸೊ ನಾನು ಮೀಟಿಂಗ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ವಿಷನ್ ಅಕಾಡೆಮಿ ಅಂದ್ರೆ ಏನು ಅಂತ ಹೇಳ್ಬೇಕಾಗತ್ತೆ. ಸೊ ಈ ಎಡುಟೆಕ್ ಹೇಳುವ ಈ ಪೂನಾ ಬೇಸ್ಡ್ ಏನು ಕಂಪನಿಯ ಶಿಕ್ಷಣ ವ್ಯವಸ್ಥೆ ಇದೆ, ಅಥವಾ ಏನು ಒಂದು ಎಜುಕೇಶನ್ ಪ್ಯಾಕೇಜಸ್ ಇದೆ, ಪ್ರತಿಯೊಬ್ಬರಿಗೂ ಅವರನ್ನ ಅವ್ರು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಏನು ಪ್ಯಾಕೇಜಸ್ ಅನ್ನ ಕಂಪನಿ ಕೊಡ್ತಾ ಇದೆ, ಅದನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ವಿಷನ್ ಅಕಾಡೆಮಿ. ಸೊ ವಿಷನ್ ಅಕಾಡೆಮಿ ಹೇಳುವ ಬ್ಯಾನರ್ ಅಲ್ಲಿ ನಾವೆಲ್ಲರೂ ಇದರಲ್ಲಿ ಜಾಯಿನ್ ಆಗಿ ನಾವ್ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ಈ ಒಂದು ಅತ್ಯುತ್ತಮ ಆದ ಹಾಗೂ ಒಂದು ಯೂನಿಕ್ ಆದ ಅಥವಾ ಒಂದು ಪೇಟೆಂಟೆಡ್ ಆದ ಒಂದು ಎಜುಕೇಶನ್ ಪ್ಯಾಕೇಜ್ ಏನಿದೆ ಅದನ್ನು ನಾವು ತುಂಬಾ ಕಡೆ ಪ್ರಮೋಷನ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಎಜುಕೇಶನ್ ಅಲ್ಲಿ ಯಾವ ತರದ ಕಾಂಪಿಟೇಷನ್ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಮಕ್ಕಳ ವರ್ಕ್ ಅನ್ನ ಈಸಿ ಮಾಡಿ ಅವರು ಸ್ಟ್ರೆಸ್ ಫ್ರೀ ಆಗಿ ಯಾವ ತರದಲ್ಲಿ ಅವರು ಮುಂದುವರಿಬೇಕು ಅಂತ ಹೇಳೋದಕ್ಕೆ ನಮ್ಮದಲ್ಲಿ ಬೇರೆ ಬೇರೆ ಪ್ಯಾಕೇಜಸ್ ಇದೆ. ಸೊ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾವ್ ಇವತ್ತು ಬಂದಿದ್ದೀವಿ. ಇದರಲ್ಲಿ ಇವತ್ ಮೀಟಿಂಗ್ ಹಾಜರಾದವರಲ್ಲಿ ತುಂಬಾ ಜನ ಆಲ್ರೆಡಿ ಪೇರೆಂಟ್ಸು ಇದ್ದಾರೆ, ಯಾರು ಅವರ ಮಕ್ಕಳಿಗೆ 1 ವರ್ಷದಿಂದ ಪ್ಯಾಕೇಜ್ ಅನ್ನು ಯೂಸ್ ಮಾಡ್ತಾ ಇರುವವರು ಸಹ ಇದ್ದಾರೆ. ಅಲ್ಲದೆ ಕೆಲವೊಬ್ರು ಅವರ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಎಲ್ಡರ್ಲಿ ಪ್ಯಾಕೇಜಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಳ್ಳೋರು ಸಹ ಇದರಲ್ಲಿ ಇದ್ದಾರೆ. ಹಾಗೆ ಇವತ್ ಯಾರು ಹೊಸಬ್ರು ಬಂದಿದ್ದೀರಾ, ನಿಮಗೆ ನಾವು ಈ ಪ್ಯಾಕೇಜಿನ ಬಗ್ಗೆ ಒಂದು ಟೋಟಲ್ ಇನ್ಫಾರ್ಮೇಶನ್ ಅಥವಾ ಇದರ ಅವಶ್ಯಕತೆ ಯಾಕೆ ಇದೆ ಅಂತ ಹೇಳೋದನ್ನ ತಿಳ್ಕೊಳ್ಳೋಣ. ಸೊ ಎಡುಟೆಕ್ ಕಂಪನಿಯ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ, ಇದು ಒಂದು ಪೂನಾ ಬೇಸ್ಡ್ ಕಂಪನಿ. ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವೊಂದು ಕ್ರಾಂತಿಯನ್ನ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಕಂಪನಿಯ MD ಏನಿದ್ದಾರೆ ನೀಲೇಶ್ ಖೇಡೇಕರ್ ಸರ್, ಅವರು ಈ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದ್ರೆ ನಿಮಿಷ, ಸ್ಕ್ರೀನ್ ಕಾಣ್ತಾ ಇದೆ ಅಲ್ವಾ? ಎಸ್ ಎಸ್ ಕಾಣ್ತಾ ಇದೆ. ಎಸ್ ಸರ್. ಸೊ ಹಾಗಾದ್ರೆ ಈ ಕಂಪನಿಯ ಬಗ್ಗೆ ಏನು, ಅಥವಾ ಇದರಲ್ಲಿ ನಮಗೆ ಏನು ಆಪ್ಷನ್ಸ್ ಅನ್ನ ಕಂಪನಿ ನಮಗೆ ಕೊಡ್ತಾ ಇದೆ, ಅಥವಾ ಯಾವ ತರದಲ್ಲಿ ನಾವು ಇದರಲ್ಲಿ ಪ್ಯಾಕೇಜಸ್ ಅನ್ನು ನೋಡ್ಕೊಳ್ಬಹುದು ಅಂತ ಹೇಳೋದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಇವತ್ತಿ ಮೀಟಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಸೊ ಈ ಕಂಪನಿಯ ಬಗ್ಗೆ ಹೇಳೋಕ್ಕಿಂತ ಮೊದಲು ಇವತ್ತು ನಾವು ಏನು ಡಿಸ್ಕಸ್ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀವಿ, ಇದು ಆಲ್ಮೋಸ್ಟ್ ಸ್ವಲ್ಪ ಇಂಟರಾಕ್ಟಿವ್ ಸೆಷನ್ ಇರುತ್ತೆ. ನಾವ್ ಇವತ್ತು ಯಾವ್ಯಾವ ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಇತ್ತೀಚಿನ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ಟೂಡೆಂಟ್ಸ್ಗೆ ಕಾಮನ್ ಆಗಿ ಯಾವ ತರದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ, ಅಥವಾ ಪೇರೆಂಟ್ಸ್ಗೆ ಯಾವ ತರದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಮಕ್ಕಳು ಸ್ಕೂಲಿಂದ ಮನೆಗೆ ಬಂದ ನಂತರದಲ್ಲಿ ಯಾವ ತರದಲ್ಲಿ ಸ್ಟಡಿ ಮಾಡ್ಬೇಕು, ಹಾಗೂ ಅವರೊಂದು ರಿವಿಷನ್ ಮಾಡ್ತಾರೆ ಅಂದ್ರೆ ಅದನ್ನ ಇಫೆಕ್ಟಿವ್ ಆಗಿ ಯಾವ ತರದಲ್ಲಿ ರಿವಿಷನ್ ಅನ್ನ ಮಾಡ್ಬೋದು, ಆಮೇಲೆ ಒಂದು ಸಬ್ಜೆಕ್ಟ್ ಅನ್ನ ಅವ್ರು ಕಲಿತಾರೆ ಅಂದ್ರೆ ಅದನ್ನ ಒಂದು ಟೆಂಪರರಿ ಮೆಮೊರಿಯಿಂದ ಪರ್ಮನೆಂಟ್ ಮೆಮೊರಿಯಲ್ಲಿ ಸಬ್ಜೆಕ್ಟ್ ಅವರಿಗೆ ಉಳಿಯುವ ಹಾಗೆ ಅವರು ಯಾವ ತರದಲ್ಲಿ ಸ್ಟಡಿ ಮಾಡ್ಬೋದು. ಅದ್ರ ಜೊತೆಗೆ ಬೀಯಿಂಗ್ ಅ ಪೇರೆಂಟ್ ನಾವು ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಯಾವ ತರದಲ್ಲಿ ಇನ್ವಾಲ್ವ್ ಆಗ್ಬೋದು, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನು ನಮಗೆ ಒಂದು ಫೈನಾನ್ಷಿಯಲ್ ಬರ್ಡನ್ ಆಗ್ತಾ ಇದೆ ಅದನ್ನ ಯಾವ ತರದಲ್ಲಿ ರಿಡ್ಯೂಸ್ ಮಾಡ್ಬೋದು,
ಅದರ ಜೊತೆಗೆ ಮಕ್ಕಳಿಗೆ ಏನು ಸ್ಟ್ರೆಸ್ ಫೀಲ್ ಆಗ್ತಾ ಇದ್ದಾರೆ ಈಗಿನ ಕಾಂಪಿಟೇಷನ್ ಎಜುಕೇಶನ್ ಅಲ್ಲಿ, ಅದನ್ನ ನಾವು ಯಾವ ತರದಲ್ಲಿ ಕಡಿಮೆ ಮಾಡ್ಬೋದು. ಸೊ ಈ ಎಲ್ಲ ಪಾಯಿಂಟ್ ಬಗ್ಗೆ ನಾವು ಇವತ್ತಿನ ಸೆಷನ್ ಏನಿದೆ ಇದರಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಇದ್ದೇವೆ. ಯಾಕಂದ್ರೆ ನಮ್ದು ಎಡ್ಯುಟೆಕ್ ಅಲ್ಲಿ ಏನಿದೆ ಇದು ಎಲ್ಲ ಪ್ರಾಬ್ಲಮ್ಸಿಗೆ ನಮ್ಮಲ್ಲಿ ಸೊಲ್ಯೂಷನ್ ಇದೆ. ಹಾಗಾದ್ರೆ ಎಲ್ಲ ಇಶ್ಯೂಸ್ಗೆ ನಾವು ಯಾವ ತರದಲ್ಲಿ ಸೊಲ್ಯೂಷನ್ ಅನ್ನು ಕೊಡ್ಬೋದು, ಯಾವ ತರದಲ್ಲಿ ಬೆಟರ್ ಆಗಿ ಮುಂದೆ ಹೋಗ್ಬೋದು ಅಂತ ಹೇಳೋದ್ರ ಬಗ್ಗೆ ಇವತ್ತಿನ ಮೀಟಿಂಗ್ ಅಲ್ಲಿ ನೋಡೋಣ. ಸೊ ಆಲ್ರೆಡಿ ನಾನು ಹೇಳಿದ ಹಾಗೆ ಫಸ್ಟ್ ಪಾಯಿಂಟ್ ಒಂದು ಸ್ಟೂಡೆಂಟ್ಸ್ ಪ್ರಾಬ್ಲಮ್. ಸೊ ಇತ್ತೀಚಿನ ದಿನದಲ್ಲಿ ಮಕ್ಕಳಿಗೆ ಏನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಇಲ್ಲ. ಟೀಚರ್ ಬೋರ್ಡ್ ಕಡೆ ತಿರುಗಿ ಬರೆಯುವಾಗ ಮಕ್ಕಳು ಅವ್ರದೇ ಪ್ರಪಂಚದಲ್ಲಿ ಇರ್ಬೋದು, ಅಥವಾ ಸ್ಕೂಲಲ್ಲಿ ಟೀಚರ್ ಪಾಠ ಮಾಡ್ತಾ ಇರುವಾಗ ಮಕ್ಕಳು ನಿದ್ದೆಯನ್ನು ಮಾಡ್ತಾ ಇರ್ಬೋದು. ಅಲ್ಲದೆ ಇದ್ರೆ ಇಲ್ಲಿ ಒಂದು ಪಿಕ್ಚರ್ ನೋಡಿದಾಗ ಸ್ಟೂಡೆಂಟ್ ಫಿಸಿಕಲಿ ಕ್ಲಾಸ್ ಅಲ್ಲಿ ಕೂತಿದ್ದಾರೆ, ಆದ್ರೆ ಟೀಚರ್ ಏನ್ ಪಾಠ ಮಾಡ್ತಾ ಇದ್ದಾರೆ ಒಂದು ಕಿವಿಯಿಂದ ಕೇಳ್ಕೊಂಡು ಒಂದು ಕಿವಿಯಿಂದ ಹೋಗ್ತಾ ಇದೆ. ಸೊ ಎರಡನೇ ಸ್ಟೂಡೆಂಟ್ ಬಂದು ಅವರದ್ದೇ ಲೋಕದಲ್ಲಿ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆ ಅಂತಂದ್ರೆ ಏನಾಯ್ತೋ ಏನೋ, ಮ್ಯಾಚ್ ಸ್ಟಾರ್ಟ್ ಆಗಿದೆ, ಯಾರು ಎಷ್ಟು ಸ್ಕೋರ್ ಮಾಡಿದ್ರೇನೋ, ಅವ್ರದ್ದೇ ಒಂದು ಲೋಕದಲ್ಲಿ ಇದ್ದಾರೆ. ಮೂರನೇ ಸ್ಟೂಡೆಂಟ್ಸ್ ಬಂದು ಅವ್ರಿಗೆ ಏನಾಗಿದೆ ನಿದ್ದೆ ಮೂಡಲ್ಲಿ, ಯಾಕಂದ್ರೆ ಮೂವಿ ಆಫ್ಟರ್ ಲಂಚ್ ಟೈಮ್ ಕ್ಲಾಸ್ ಇರ್ಬೋದು, ಅಥವಾ ರಾತ್ರಿ ಏನೋ ಮೂವಿಯನ್ನ ನೋಡ್ತಾ ಏನೋ ಲೇಟ್ ನೈಟ್ ಮಲಗಿರ್ಬೋದು, ಆ ನಿದ್ದೆ ಸರಿಯಾಗದೆ ಇದ್ದಿರ್ಬೋದು, ಅಥವಾ ಹೆಲ್ತ್ ಕರೆಕ್ಟ್ ಇಲ್ಲದೆ ಇರ್ಬೋದು. ಇದರಿಂದ ಏನ್ ಮಾಡ್ತಾರೆ, ಟೀಚರ್ ಪಾಠ ಮಾಡುವಾಗ ಮಗು ಮಲಗಿದೆ. ಇಲ್ಲಿ ಲಾಸ್ಟ್ ಕುತ್ಕೊಳ್ಳಿರೋ ಮಗು ಮಾತ್ರ ಟೀಚರ್ ಏನ್ ಪಾಠ ಮಾಡ್ತಾ ಇದ್ದಾರೆ ಅದನ್ನ ನೀಟಾಗಿ ಕೇಳ್ಕೊಂಡು ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ಕ್ಲಾಸ್ ಅಲ್ಲಿ ನಮ್ಗೆ ನಡೆಯುವ ಸಿಚುವೇಶನ್. ಕೆಲವೊಮ್ಮೆ ಏನಾಗತ್ತೆ, ಮಕ್ಕಳಿಗೆ ಏನಾದ್ರು ಹುಷಾರಿಲ್ಲ, ಗಾಯ ಆಗಿದೆ, ಪೆಟ್ಟಾಗಿದೆ ಅಂತ ಸ್ಕೂಲಿಗೆ ಹೋಗಕ್ಕಾಗಲ್ಲ. ಸೊ ಯಾವಾಗ ಅವ್ರಿಗೆ ಸ್ಕೂಲಿಗೆ ಹೋಗಕ್ಕಾಗಲ್ಲ, ಅವ್ರು ಹೋಗದೇ ಇದ್ದಾಗ ಏನ್ ಪಾಠವನ್ನ ಮಾಡಿರ್ತಾರೆ ಅದನ್ನು ಮಕ್ಕಳು ಮಿಸ್ ಮಾಡ್ಕೊಳ್ತಾರೆ. ಹಾಗೆ ಈಗ ಕಾಂಪಿಟೇಷನ್, ನನಗೆ ಒಂದು ಒಳ್ಳೆ ಸ್ಕೂಲಲ್ಲಿ ಮಾರ್ಕ್ಸ್ ಬರಬೇಕು ಅಂತಂದ್ರೆ ಈಗ ಕಾಂಪಿಟೇಷನ್ ತುಂಬಾ ಆಗಿದೆ. ಹಾಗಾದ್ರೆ ಯಾವ ತರದಲ್ಲಿ ನಾನು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು, ಯಾವ ತರದಲ್ಲಿ ಸ್ಟಡಿ ಮಾಡಬೇಕು ಅಂತ ಹೇಳಿ ಫುಲ್ ಮಕ್ಕಳು ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಹಾಗೆ ಇನ್ನೊಂದು ಮಕ್ಕಳ ಪ್ರಾಬ್ಲಮ್ ಬಂದಾಗ ಎಲ್ಲ ಮಕ್ಕಳದ್ದು ಗ್ರಾಸ್ಪಿಂಗ್ ಪವರ್ ಒಂದೇ ತರ ಇರ್ಬೇಕಂತ ಇಲ್ಲ. ಈಗ ಇಲ್ಲಿ ನೋಡಿ, ಒಂದು ಫಸ್ಟ್ ಪಿಕ್ಚರ್ ಅಲ್ಲಿ ಮಗು ಏನ್ ಮಾಡ್ತಾ ಇದೆ, ಒಂದು ಬಾಟ್ಲ್ ಅಲ್ಲಿ ಮಗ್ಗಿಂದ ನೀರ್ ಹಾಕ್ತಾ ಇದೆ. ಆ ಬಾಟ್ಲ್ ಇದು ಮುಚ್ಚಲೆ ಏನಿದೆ ಅದು ತುಂಬಾ ಚಿಕ್ಕದಿದೆ ಅಲ್ವಾ. ಮಗ್ಗಲ್ಲಿ ನಾವು ಜಾಸ್ತಿ ನೀರ್ ಪೋರ್ ಮಾಡಿದಾಗ ಏನಾಗತ್ತೆ, ಅರ್ಧ ವಾಟರ್ ಬಾಟ್ಲ್ ಅಲ್ಲಿ ಹೋಗುತ್ತೆ, ಅರ್ಧ ವಾಟರ್ ಹೊರಗಡೆ ಚೆಲ್ಲತ್ತೆ. ಸೊ ಯಾರಿಗೆ ಲೋ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಟೀಚರ್ ಏನು ಪಾಠ ಮಾಡ್ತಾ ಇರ್ತಾರೆ ಕ್ಲಾಸ್ ಅಲ್ಲಿ ಅದು ಅವರಿಗೆ ಫುಲ್ ಗ್ರಾಸ್ಪ್ ಮಾಡ್ಕೊಳಕ್ಕೆ ಆಗಲ್ಲ. ಅರ್ಧ ಅರ್ಥ ಆಗತ್ತೆ, ಅರ್ಧ ಟೀಚರ್ ಪಾಠ ಮಾಡಿದ್ದು ಹೋಗುತ್ತೆ. ಆದ್ರೆ ಯಾವ ಸ್ಟೂಡೆಂಟ್ ಇಂಟೆಲಿಜೆಂಟ್ ಇರ್ತಾರೆ, ಯಾರಿಗೆ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿರತ್ತೆ, ಅದು ಏನಿದೆ ಎಬೋವ್ ಆವರೇಜ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಇಲ್ಲಿ ನೋಡ್ಬೋದು. ಒಂದು ಬಕೆಟಿನ ಬಾಯಿ ತುಂಬಾ ದೊಡ್ಡದಿದೆ, ಬಾಟ್ಲಿಂದ ನೀರ್ ಹಾಕುವಾಗ ಏನಾಗತ್ತೆ, ಎಲ್ಲೂ ನೀರ್ ವೇಸ್ಟ್ ಆಗಲ್ಲ. ಅದೇ ತರ ಟೀಚರ್ ಏನ್ ಪಾಠ ಮಾಡ್ತಾ ಇದ್ದಾರೆ, ಫಾಸ್ಟ್ ಗ್ರಾಸ್ಪಿಂಗ್ ಪವರ್ ಇರೋ ಮಕ್ಳು ಏನ್ ಮಾಡ್ತಾರೆ, ಈಸಿಯಾಗಿ ಎಲ್ಲದನ್ನ ಗ್ರಾಸ್ಪ್ ಮಾಡ್ಕೊಳ್ತಾರೆ. ಅದೇ ಲೋ ಗ್ರಾಸ್ಪಿಂಗ್ ಇರೋ ಮಕ್ಳಿಗೆ ಏನಾಗತ್ತೆ, ಟೀಚರ್ ಅರ್ಧ ಪಾಠ ಮಾಡಿದ ಅರ್ಧ ಅರ್ಥ ಆಗ್ಬೋದು, ಅಥವಾ ಅರ್ಧ ಅರ್ಥ ಆಗ್ದೇನೆ ಇರ್ಬೋದು. ಹಾಗೆ ಇದ್ರ ಜೊತೆಗೆ ಯಾವಾಗ ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ, ತಗೊಂಡ್ ಮಕ್ಕಳು ಮನೆಗೆ ಬರ್ತಾರೆ, ಆಗ ಏನಾದ್ರೂ ಮಾರ್ಕ್ಸ್ ಇನ್ ಕೇಸ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕಡಿಮೆ ಬಂತು ಅಂದ್ರೆ ಮಕ್ಕಳು ಯೂಶುವಲಿ ಏನ್ ರೀಸನ್ ಹೇಳ್ತಾರೆ, ಪೇಪರ್ ತುಂಬಾ ಟಫ್ ಇತ್ತು, ತುಂಬಾ ಅಪ್ಲಿಕೇಶನ್ ಕ್ವಶನ್ಸ್ ಅನ್ನ ಕೇಳಿದ್ರು, ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳಿಲ್ಲ, ಅಥವಾ ನನಗೆ ಆನ್ಸರ್ ಗೊತ್ತಿತ್ತು ಆದ್ರೆ ಬರೀಲಿಕ್ಕೆ ಟೈಮ್ ಆಯ್ತು. ಯಾಕೆ, ಒಂದು ರೈಟಿಂಗ್ ಸ್ಪೀಡ್, ನಾನು ಸ್ವಲ್ಪ ಮಕ್ಕಳದ ರೈಟಿಂಗ್ ಸ್ಪೀಡ್ ಸ್ಲೋ ಇದ್ರೆ ಏನಾಗುತ್ತೆ, ರೈಟಿಂಗ್ ಸ್ಲೋ ಇದ್ರೆ ವಿದಿನ್ ಟೈಮ್ ಅಲ್ಲಿ ಅವರಿಗೆ ಆನ್ಸರ್ಸ್ ಅನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ. ಅಥವಾ ಒಂದು ಪ್ರಶ್ನೆ ಬಂದಿತ್ತು, ಅದಕ್ಕೆ ಉತ್ತರ ಏನಂತ ನನಗೆ ವಿಚಾರ ಮಾಡ್ಲಿಕ್ಕೆ 5 ನಿಮಿಷ ಹೋಯ್ತು, ಹಾಗಾಗಿ ನನಗೆ ಅಲ್ಲಿ ಟೈಮ್ ವೇಸ್ಟ್ ಆಗಿದ್ದಕ್ಕೆ ಪೇಪರ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. ಅಥವಾ ನಾನೊಂದು ಪ್ರಶ್ನೆಗೆ 5 ಮಾರ್ಕ್ಸಿಗೆ ಅಂತ ಆನ್ಸರ್ ಅನ್ನ ಭಯಪಾಠ ಮಾಡ್ಕೊಂಡು ಹೋಗಿದ್ದೆ, ಆದ್ರೆ ಅಲ್ಲಿ ಕೇಳಿದಾಗ ಏನ್ ಮಾಡಿದ್ರು, 2 ಮಾರ್ಕ್ಸಿಗೆ ಕೇಳಿದ್ರು. ಸೊ 2 ಮಾರ್ಕ್ಸಿಗೆ ಶಾರ್ಟ್ ಕಟ್ ಆಗಿ ನನಗೆ ಹೇಗೆ ಬರಿಬೇಕಂತ ಗೊತ್ತಾಗಿರ್ಲಿಲ್ಲ. ಸೊ ನನಗೆ ಬಂದಿದ್ದೆಲ್ಲ ಬರಿತಾ ಹೋದಾಗ ಏನಾಯ್ತು ಅಂದ್ರೆ ಲಾಸ್ಟ್ ಟೈಮ್ ಆಗುವಾಗ ನನಗೆ ಕೆಲವೊಂದು ಕ್ವಶನ್ಸ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ಇನ್ನೊಂದು ರೀಸನ್ ಏನ್ ಬರುತ್ತೆ ಮಕ್ಕಳಿಗೆ ಅಂದ್ರೆ, ಮಾರ್ಕ್ಸ್ ಕಡಿಮೆ ಬಂದಿದ್ದ ರೀಸನ್ ಏನ್ ಹೇಳ್ತಾರೆ, ತುಂಬಾ ಕ್ವಶನ್ಸ್, ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಅಲ್ಲಿ ಏನ್ ಬಂದಿತ್ತು ಆ ಪಾಠವನ್ನ ನಾನು ಸರಿಯಾಗಿ ಓದಿರ್ಲಿಲ್ಲ.
ಅಥವಾ ಆ ಪಾಠ ನನಗೆ ಅರ್ಥ ಆಗಿರ್ಲಿಲ್ಲ, ಅಥವಾ ನಾನು ಸ್ಕೂಲಿಗೆ ಆಬ್ಸೆಂಟ್ ಆದಾಗ ಒಂದು ಪಾಠವನ್ನ ಕಲಿಸಿದ್ರು, ಹಾಗಾಗಿ ನನಗೆ ಅದು ಕಾನ್ಸೆಪ್ಟ್ ಅರ್ಥ ಆಗಿರ್ಲಿಲ್ಲ, ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿತ್ತು, ಅದಕ್ಕೆ ನನಗೆ ಆನ್ಸರ್ ಮಾಡಕ್ ಆಗಿಲ್ಲ, ಅದಕ್ಕೆ ನನಗೆ ಮಾರ್ಕ್ಸ್ ಕಡಿಮೆ ಬಂದಿದೆ. ಇಲ್ಲ ಇನ್ನೊಂದು ಹೇಳ್ತಾರೆ, ಅಪ್ಲಿಕೇಶನ್ ಕ್ವಶನ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ ಅನ್ನ ಕೇಳಿದ್ರೆ ಮಕ್ಕಳೇನಂತ ತಿಳ್ಕೊಳ್ತಾರೆ, ಓಹ್ ನನ್ನ ಎಕ್ಸಾಮ್ ಅಲ್ಲಿ ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳಿದ್ದಾರೆ, ನನಗೆ ಗೊತ್ತಿರ್ಲಿಲ್ಲ. ಅಥವಾ ಈ ಅಪ್ಲಿಕೇಶನ್ ಕ್ವಶನ್ ಅನ್ನು ಟ್ವಿಸ್ಟ್ ಮಾಡಿ ಕೇಳಿದಾಗ ಇರ್ಬೋದು, ಒಂದು ಪ್ರಶ್ನೆ ಕೇಳಿದ್ದಾರೆ, ಟೀಚರ್ ನಮ್ಗೆ ಅದನ್ನು ಪಾಠನೇ ಮಾಡಿಲ್ಲ, ಯಾಕಂದ್ರೆ ಟೀಚರ್ ಬೇಸಿಕ್ ಪಾಠ ಮಾಡಿರ್ತಾರೆ, ಅಪ್ಲಿಕೇಶನ್ ಅಲ್ಲಿ ಯಾವ ತರದಲ್ಲಿ ಆನ್ಸರ್ ಬರಿಬೇಕಂತ ನಾವು ಕಲ್ತ್ಕೊಂಡಿರ್ಬೇಕಾಗತ್ತೆ. ಅಥವಾ ಅಲ್ಲಿ ಕ್ವಶನ್ ನೋಡಿದೆ ಆದ್ರೆ ನನಗೆ ಆನ್ಸರ್ ಎಷ್ಟು ಮಾಡಿದ್ರು ನೆನ್ಪೇ ಆಗಿಲ್ಲ. ಅಥವಾ ಮ್ಯಾಥ್ಸ್ ಸಾಲ್ವ್ ಮಾಡ್ತಾ ಇದ್ದೆ, ಆಲ್ಮೋಸ್ಟ್ ಲಾಸ್ಟ್ ಸ್ಟೆಪ್ ತನಕ ಹೋಗಿದ್ದೆ ಅಮ್ಮ, ಲಾಸ್ಟ್ ಸ್ಟೆಪ್ ನನಗೆ ನೆನಪಾಗಿಲ್ಲ, ಹಾಗಾಗಿ ನಾನು ಎಕ್ಸಾಮ್ ಆ ಕ್ವಶನ್ ಅನ್ನ ಕಂಪ್ಲೀಟ್ ಮಾಡಕ್ಕೆ ಆಗಿಲ್ಲ, ಹಾಗೆ ನನಗೆ ಮಾರ್ಕ್ಸ್ ಹೋಯ್ತು. ಸೊ ಇದೆಲ್ಲ ಏನಿದೆ ರೀಸನ್ಸು ಮಕ್ಕಳು ಮಾರ್ಕ್ಸ್ ಕಡಿಮೆ ಬಂದಾಗ ಹೇಳ್ತಾರೆ. ಸೊ ಈ ಪಾಯಿಂಟ್ ಅನ್ನ ನಾವು ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ ಮಕ್ಳು ಏನ್ ಪಾಯಿಂಟ್ ಅನ್ನ ಹೇಳಿರ್ತಾರೆ ಅದು ವ್ಯಾಲಿಡ್ ಪಾಯಿಂಟ್. ಸೊ ರಾದರ್ ದ್ಯಾನ್ ನೀವು ಯಾಕೆ ಮಾರ್ಕ್ಸ್ ಬಂದಿಲ್ಲ ಅಂತ ಸ್ಕೂಲ್ ಮಾಡೋದ್ರ ಬದಲಿಗೆ ನಾವೇನ್ ಮಾಡ್ಬೇಕು, ಈ ತರದ ಪ್ರಾಬ್ಲಮ್ಗೆ ನಾವು ಮಕ್ಕಳಿಗೆ ಹೇಗೆ ಸೊಲ್ಯೂಷನ್ ಅನ್ನ ಕೊಡ್ಬೋದು, ಯಾವ ತರದಲ್ಲಿ ಈ ಪ್ರಾಬ್ಲಮ್ ಅನ್ನ ನಮ್ಮ ಮಕ್ಕಳು ಓವರ್ಕಮ್ ಮಾಡ್ಕೊಳ್ಬಹುದು ಅಂತ ಹೇಳೋದನ್ನ ನಾವು ವಿಚಾರ ಮಾಡ್ಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಪೇರೆಂಟ್ಸ್ ಇದು ನಮ್ದು ಪ್ರಾಬ್ಲಮ್ ಬಂದಾಗ ನಮ್ಗೆ ಮೇಜರ್ ಏನ್ ಪ್ರಾಬ್ಲಮ್ ಇರತ್ತೆ. ಸೊ ನಾವಿರುವ ಲೊಕ್ಯಾಲಿಟಿ ಪ್ರಕಾರ ಅಥವಾ ನಾವಿರುವ ಊರ್ ಪ್ರಕಾರ ನಮ್ಮ ಊರಲ್ಲಿ ಯಾವ್ದು ಸ್ಕೂಲ್ ಇದೆ ಅದರಲ್ಲಿ ಜಾಯಿನ್ ಮಾಡಿಸ್ತೀವಿ. ಇಲ್ಲಿ ನೋಡಿ ನಾನು 2 ತರದ ಕ್ಲಾಸ್ ರೂಮ್ಸ್ ಅನ್ನ ತೋರಿಸಿದೀನಿ, ಅದ್ರದ್ದು ಡಿಫ್ರೆನ್ಸ್ ಏನಿದೆ ಅಂತ ನಾನು ಹೇಳ್ಬೇಕಂತ ಎಲ್ಲ ನಿಮ್ಗೆ ನೋಡಿದ್ರೇನೆ ಗೊತ್ತಾಗತ್ತೆ ಅಲ್ವಾ. ಸೊ ಇದೇನಾಗತ್ತೆ, ಈ ಬೇರೆ ಬೇರೆ ತರದ ಕ್ಲಾಸ್ ರೂಮ್ ಅಲ್ಲಿ ಟೀಚಿಂಗ್ ಮೆಥಡ್ ಏನಿರತ್ತೆ ಬೇರೆ ಇರತ್ತೆ. ಸೊ ಹಾಗಾದ್ರೆ ನಮ್ಮ ಊರಲ್ಲಿ ಒಂದು ಒಳ್ಳೆಯ ಸ್ಕೂಲ್ ಇಲ್ಲ, ನಾನೊಂದು ದೂರಲ್ಲೋ ಹೊರಗಡೆಯೋ ಎಲ್ಲಾರು ಮಕ್ಕಳನ್ನ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕಾಗತ್ತೆ, ಮಕ್ಳು ಈ ತರ ಬಸ್ಸಲ್ಲಿ ಕಳಿಸ್ಬೇಕು, ಇಲ್ಲ ಆಟೋದಲ್ಲಿ ಕಳಿಸ್ಬೇಕು, ಇಲ್ಲ ನಾವು ಹೋಗಿ ಮಕ್ಕಳನ್ನ ಡ್ರಾಪ್ ಮಾಡಿ ಬರ್ಬೇಕು. ಸೊ ನಾವು ಆಲ್ರೆಡಿ ಜಾಬ್ ಅಥವಾ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಟೈಮ್ ಶೆಡ್ಯೂಲ್ ಅನ್ನ ನೋಡ್ಕೊಂಡು ಮಕ್ಕಳನ್ನ ಡ್ರಾಪ್ ಮಾಡೋದು ನಮ್ಗೆ ಸಹ ಕಷ್ಟ ಆಗತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಸಹ ನಮ್ಗೆ ಕಷ್ಟ ಆಗತ್ತೆ. ಇದೆಲ್ಲದ್ರ ಜೊತೆಗೆ ಮೇನ್ ಏನಿದೆ, ಫೈನಾನ್ಷಿಯಲ್ ಅಲ್ವಾ. ಸೊ ನಾವು ಮಕ್ಕಳನ್ನು ಹೊರಗಡೆ ಇಡ್ತೀವಿ ಅಥವಾ ಸ್ಟೂಡೆಂಟ್ ಹಾಸ್ಟೆಲಿಗೆ ಹಾಕ್ತಿವಿ, ಒಂದ್ ಒಳ್ಳೆ ಎಜುಕೇಶನ್ ಸಿಗ್ಬೇಕು ಅಂತಂದ್ರೆ ಅಲ್ಲಿ ಏನಾಗತ್ತೆ, ಒಂದ್ ಒಳ್ಳೆ ಸ್ಕೂಲ್ ಆದಾಗ ಸ್ಕೂಲ್ ಫೀಸು ಜಾಸ್ತಿ ಬರುತ್ತೆ, ಹಾಗೆ ಅದರ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಂದು ಸ್ಕೂಲಿದ ಗ್ರೇಡ್ ಜಾಸ್ತಿ ಆದಾಗ ಏನಾಗುತ್ತೆ, ಫೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವೇನ್ ಮಾಡ್ಬೇಕಾಗುತ್ತೆ, ನಮ್ಮ ಪರ್ಸ್ ಸೈಜ್ ಎಷ್ಟಿದೆಯೋ ನಾವು ಅದ್ರ ಪ್ರಕಾರ ಸ್ಪೆಂಡ್ ಮಾಡ್ಬೋದು, ಬಿಟ್ರೆ ಅಪಾರ್ಟ್ ಫ್ರಮ್ ದಟ್ ನಮ್ಗೆ ಸ್ಪೆಂಡ್ ಮಾಡಕ್ಕೆ ಕಷ್ಟ ಆಗತ್ತೆ. ಹಾಗಾದ್ರೆ ಇದೆಲ್ಲ ಪ್ರಾಬ್ಲಮ್ ಇರುವಾಗ ನಾವು ನಮ್ಮ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡಕ್ಕೆ ಆಗತ್ತಾ ಇಲ್ವಾ, ಅಥವಾ ಹೇಗೆ ಕೊಡ್ತೀವಿ, ಏನ್ ಮಾಡೋದಪ್ಪ ಅಂತ ಹೇಳೋ ಟೆನ್ಷನ್ ಪ್ರತಿಯೊಂದು ಪೇರೆಂಟ್ ಅಲ್ಲಿ ಸಹ ಇರತ್ತೆ. ಮತ್ತೆ ಇನ್ನೊಂದು ಬಂದಾಗ, ಮಕ್ಕಳು ಹೋಮ್ವರ್ಕ್ ಮಾಡುವಾಗ ಅವ್ರಿಗೆ ಏನೋ ಡೌಟ್ ಬರುತ್ತೆ, ಡೌಟ್ ಬಂದ ಅಮ್ಮ ಈ ಪ್ರಶ್ನೆಗೆ ಏನಮ್ಮ ಆನ್ಸರ್ ಅಂತ ಕೇಳ್ತಾರೆ. ಈಗ ನೋಡಿ, ಈಗಿನ ಸಿಲೆಬಸ್ ಏನಿದೆ ಹೈ ಸಿಲೆಬಸ್ ಮ್ಯಾಥ್ಸ್ ಸೈನ್ಸ್ ಆದಾಗ ನಾವು ಕಲ್ತಾಗಿರುವ ಸಿಲೆಬಸ್ಸಿಗೂ ಈಗ ಇದಕ್ಕೂ ಡಿಫ್ರೆನ್ಸ್ ಇದೆ. ನಮಗೆ ಅವ್ರಿಗೆ ಏನ್ ಉತ್ತರ ಹೇಳ್ಬೇಕೋ ಗೊತ್ತಿಲ್ಲ, ಆನ್ಸರ್ ಕೇಳ್ತಾರೆ, ಏನೋ ನಮಗೆ ದೊಡ್ಡ ಕ್ವೆಶನ್ ಮಾರ್ಕು, ಯಾಕಂದ್ರೆ ಅವರಿಗೆ ನಮ್ಗೆ ಆನ್ಸರ್ ಅನ್ನ ಹೇಳ್ಕೊಡಕ್ಕೆ ಬರಲ್ಲ. ಇಲ್ಲ ನಾನೊಂದ್ ಸ್ವಲ್ಪ ಎಜುಕೇಟೆಡ್ ಇದ್ದೀನಿ, ನಾನು ಏನೋ ಆನ್ಸರ್ ಹೇಳಕ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ನನಗ್ ಬಂದಂಗೆ ಎಕ್ಸ್ಪ್ಲೇನ್ ಮಾಡಿದಾಗ ಮಗು ಕ್ವಶನ್ ಮಾರ್ಕ್ ಫೇಸ್ ಹಾಕೊಂಡು ನಮ್ಮನ್ನ ನೋಡತ್ತೆ, ಇದು ಏನ್ ಹೇಳ್ತಾ ಇದಾರೆ ಅಪ್ಪ, ಇವ್ರು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ, ನಮ್ಮ ಸ್ಕೂಲಲ್ಲಿ ನಮ್ಮ ಸಿಲೆಬಸ್ ಅಲ್ಲಿ ಈ ಮೆಥಡ್ ಇಲ್ಲ, ಇವ್ರು ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅಂತ ಮಕ್ಕಳು ಕ್ವಶನ್ ಮಾರ್ಕ್ ಅಲ್ಲಿ ನೋಡ್ತಾರೆ. ಇದೆಲ್ಲ ಆಗುವಾಗ ಅಲ್ಟಿಮೇಟ್ ಏನಾಗತ್ತೆ ಅಂದ್ರೆ, ಸೊ ಮಕ್ಕಳಿಗೂ ಕ್ವಶನ್ ಹೋಮ್ವರ್ಕ್ ಮಾಡಕ್ಕೆ ಕಷ್ಟ ಆಗತ್ತೆ. ಬೀಂಗ್ ಅ ಪೇರೆಂಟ್ ಸಹ ನಮ್ಗೆ ಅವ್ರ ಜೊತೆಗೆ ಸ್ಟಡಿಯಲ್ಲಿ ಇನ್ವಾಲ್ವ್ ಆಗಕ್ಕೆ ಕಷ್ಟ ಆಗತ್ತೆ, ಯಾಕಂದ್ರೆ ಅವರಿಗೆ ಹೇಗೆ ಅರ್ಥ ಆಗುತ್ತೆ ಹೇಳ್ಕೊಡಕ್ಕೆ ನಮ್ಗೆ ಬರಲ್ವಲ್ಲ ಅಂತ ಹೇಳೋ ಚಿಂತೆನು ಬೀಂಗ್ ಅ ಪೇರೆಂಟ್ ನಮ್ಗೆ ಇರತ್ತೆ. ಸೊ ಇನ್ನೊಂದು ಪ್ರಾಬ್ಲಮ್ ಬಂದು, ಈಗ ಪೇರೆಂಟ್ಸ್ ಇಬ್ರು ವರ್ಕಿಂಗ್ ಆಗಿದ್ದಾರೆ ಅಂದ್ರೆ ಅವರಿಗೆ ಅವರ ಶೆಡ್ಯೂಲೇ ತುಂಬಾ ಜಾಸ್ತಿ ಇರುತ್ತೆ. ಮನೆ ಕೆಲಸ ಇರ್ಬೋದು, ಆಫೀಸಿಗೆ ಹೋಗ್ಬೋದು, ಆಫೀಸ್ ಕೆಲಸ ಇರ್ಬೋದು, ಅಥವಾ ವರ್ಕ್ ಫ್ರಮ್ ಹೋಮ್ ಇರ್ಬೋದು, ಮೀಟಿಂಗ್ ಇರ್ಬೋದು, ಇದೆಲ್ಲ ಮಾಡ್ತಾ ಇರುವಾಗ ಏನಾಗುತ್ತೆ, ಒಂದು ಪೇರೆಂಟಿಗೆ ಮಗುವಿನ ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಆಗ್ಲಿ ಅಥವಾ ಅವರ ಎಜುಕೇಶನ್ ಬಗ್ಗೆ ನಾವು ಒಂದು ಗಮನ ವಹಿಸ್ಲಿಕ್ಕಾಗ್ಲಿ ಪೇರೆಂಟಿಗೂ ಸಹ ಟೈಮು ಸಿಗಲ್ಲ. ಆದ್ರೆ ಇದೇನಾಗತ್ತೆ, ಇದೆಲ್ಲ ಅಲ್ಟಿಮೇಟ್ಲಿ ಅವ್ರದ್ದು ಯಾವಾಗ ರಿಸಲ್ಟ್ ಬರತ್ತೆ, ಬಂದಾಗ ನಾವೇನ್ ಹೇಳ್ತೀವಿ, ಯಾಕಪ್ಪ ಕಡಿಮೆ ಮಾರ್ಕ್ಸ್ ಬಂತು ಅಲ್ವಾ. ಅಲ್ಲಿ ಏನಾಗ್ತೀವಿ, ನಾವು ಅಪ್ಸೆಟ್ ಆಗ್ತೀವಿ, ಮಕ್ಕಳು ಅಪ್ಸೆಟ್ ಆಗ್ತಾರೆ, ಯಾಕಂದ್ರೆ ಅವರಿಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿಲ್ಲ ಅಂತ.
ಆದ್ರೆ ಯಾವಾಗ ನಾವು ಈ ತರ ನಮ್ಮ ಮಕ್ಕಳ ಜೊತೆಗೆ ಇನ್ವಾಲ್ವ್ ಆಗಿ ಅವರ ಸ್ಟಡಿಯಲ್ಲಿ ನಾವು ಇನ್ವಾಲ್ವ್ ಆಗ್ತೇವೋ ಆಗ ಮಕ್ಕಳು ಖುಷಿ ಖುಷಿಯಿಂದ ಓದ್ತಾರೆ. ಯಾಕಂದ್ರೆ ಈಚ್ ಸ್ಟೂಡೆಂಟ್ ಹ್ಯಾಸ್ ಅ ರೈಟ್ ಫಾರ್ ಎಜುಕೇಶನ್ ಅಂತ ಹೇಳ್ತೇವೆ. ಯಾಕಂದ್ರೆ ಒಂದು ಎಜುಕೇಶನ್ ಇಡೋದು ಒಂದು ಲಕ್ಸುರಿ ಅಲ್ಲ, ಒಂದು ಬಿಸ್ನೆಸ್ ಅಲ್ಲ, ಅಥವಾ ಏನೊಂದು ಸಾಲ ಮಾಡಿ ಕಲಿಸೋದಲ್ಲ. ಇದೇನಿದೆ, ಒಂದು ಸ್ಟೂಡೆಂಟ್, ಪ್ರತಿಯೊಂದು ಸ್ಟೂಡೆಂಟ್ಗೂ ರೈಟ್ ಫಾರ್ ಎಜುಕೇಶನ್ ಇದೆ ಅಥವಾ ಒಂದು ವಿದ್ಯಾಭ್ಯಾಸ ತಗೊಳ್ಳುವ ಹಕ್ಕಿದೆ ಹೇಳುವಾಗ ಅದ್ರ ಜೊತೆಗೆ ನಾವು ಯಾವ ತರದಲ್ಲಿ ಇನ್ವಾಲ್ವ್ ಆಗಿ ಮಕ್ಕಳ ಜೊತೆಗೆ ಸ್ಟಡಿ ಮಾಡಿಸ್ತೇವೆ ಅಂತ ಹೇಳೋದ್ರ ಮೇಲೆ ಸಹ ಅವರ ಎಜುಕೇಶನ್, ಅವರ ಶಿಕ್ಷಣದ ಮೇಲೆ ಅವರಿಗೆ ಒಂದು ಇಂಟ್ರೆಸ್ಟ್ ಹೇಳೋದು ಜನರೇಟ್ ಆಗತ್ತೆ. ಆದ್ರೆ ಪ್ರಾಕ್ಟಿಕಲಿ ಬೇರೆ ಬೇರೆ ರೀಸನ್ ಇಂದ ಇರ್ಬೋದು, ಬೀಯಿಂಗ್ ಅ ಪೇರೆಂಟ್ ನಮ್ಗೆ ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ ಆಗಕ್ಕೆ ಆಗಲ್ಲ. ಅದ ಹೀಗೆ ಈ ಎಲ್ಲಾ ಸ್ಟೂಡೆಂಟ್ಸ್ ಇದು ಅಥವಾ ಪೇರೆಂಟ್ಸ್ ಇದು ಏನು ಈಗ ನಾವು ಒಂದು ಪಿಕ್ಚರೈಸ್ಡ್ ಪಿಕ್ಟೋರಿಯಲ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ನೋಡಿದೀವಿ, ಇದು ಎಲ್ಲದಕ್ಕೂ ನಮಗೆ ಎಡ್ಯುಟೆಕ್ ಅಲ್ಲಿ ಒಂದು ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವ ತರದಲ್ಲಿ ಸೊಲ್ಯೂಷನ್ಸ್ ಕೊಡ್ತೀವಿ? ಈಗ ನಾನು ಆಲ್ರೆಡಿ ಹೇಳಿದಾಗೆ ಡಿಫ್ರೆಂಟ್ ಟೀಚಿಂಗ್ಸ್ ಇರತ್ತೆ ಮಕ್ಕಳಿಗೆ, ಎಲ್ಲರಿಗೂ ಒಂದೇ ತರದ ಟೀಚಿಂಗ್ ಬರಲ್ಲ. ಈಗ ನಾವೇ ವಿಚಾರ ಮಾಡ್ಬೋದು, ನಾನೇ ನನಗೆ ಕ್ವಶನ್ ಹಾಕೊಳ್ಬೋದು, ನನ್ನ ಮಗ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾನ, ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಲ್ಲಿ ಏನ್ ಎಜುಕೇಶನ್ ಸಿಗ್ತಾ ಇದೆ ಅದು ನನ್ನ ಮಗನಿಗೋ ಅಥವಾ ನನ್ನ ಮಗಳಿಗೋ ಸಿಗ್ತಾ ಇದೆಯಾ, ಅಥವಾ ನಮ್ಮ ಮಕ್ಕಳ ಸ್ಕೂಲಲ್ಲಿ ಯಾರು ಟೀಚರ್ ಪಾಠ ಮಾಡ್ತಾ ಇದ್ದಾರೆ ಅವರು ಒಂದು ಒಳ್ಳೆ ಪ್ರೊಫೆಷನಲ್ ಟೀಚರ್ಸ್ ಇದ್ದಾರಾ. ಸೊ ಎಲ್ಲ ಒಂದು ಒಳ್ಳೆ ಪ್ರೊಫೆಷನಲ್ ಟೀಚರ್ಸ್ ಇರುವಂತ ಸ್ಕೂಲಲ್ಲಿ ನನ್ನ ಮಕ್ಕಳು ಓದ್ತಾ ಇದ್ದಾರಾ, ಅಥವಾ ನನ್ನ ಮಗನ ಸ್ಕೂಲಲ್ಲಿ ಆ ತರದ ಟೀಚರ್ಸ್ ಇದ್ದಾರಾ. ಹಾಗೆ ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಯಾವ ತರದಲ್ಲಿ ಪಾಠ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ, ಅಥವಾ ನಮ್ಮ ಮಕ್ಕಳು ಯಾವ ತರದಲ್ಲಿ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಹೇಳೋದನ್ನ ನಮಗೆ ನೋಡ್ಲಿಕ್ಕೆ ಏನಾದ್ರು ಆಪ್ಷನ್ಸ್ ಇದೆಯಾ. ಹಾಗೆ ಅದ್ರ ಜೊತೆಗೆ ನಮ್ಮ ಮಗು ಏನಿದೆ ಬರೀ ಜಸ್ಟ್ ಒಂದು ಸಲ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳುವಷ್ಟು ಕೆಪಾಸಿಟಿ ನನ್ನ ಮಗುವಿಗೆ ಇದೆಯಾ. ನಾನೇನು ಅವಾಗ ಲೋ ಗ್ರಾಸ್ಪಿಂಗ್ ಮತ್ತೆ ಫಾಸ್ಟ್ ಗ್ರಾಸ್ಪಿಂಗ್ ಹೇಳಿದ್ದೆ. ಸೊ ನಮ್ಮ ಮಗು ಈ ಕ್ಯಾಟಗರಿಯಲ್ಲಿ ಯಾವ್ದ್ರಲ್ಲಿ ಬರುತ್ತೆ. ಸೊ ಇದೆಲ್ಲ ಕ್ವಶನ್ ನಮ್ಮ ತಲೆಯಲ್ಲಿ ಇರುತ್ತೆ. ಯಾಕಂದ್ರೆ ನಮ್ಮ ಮಗುವಿಗೆ, ಯಾಕಂದ್ರೆ ಮಾರ್ಕ್ಸ್ ಒಂದು ಒಳ್ಳೆ ಬರ್ಬೇಕು ಅಂತ ಹೇಳೋದೊಂದೇ ಇಂಟೆನ್ಷನ್ ಅಲ್ಲ, ಮಗುವಿಗೆ ಏನಿದೆ ಅವರ ಸಬ್ಜೆಕ್ಟ್ ಅಲ್ಲಿ ಏನಿದೆ ಅದ್ರದ್ದು ನಾಲೆಜ್ ಕರೆಕ್ಟ್ ಆಗಿ ಸಿಗ್ಬೇಕು. ಅವರಿಗೊಂದು ನಾಲೆಜ್ ಕರೆಕ್ಟ್ ಆಗಿ ಸಿಗ್ಬೇಕಂದ್ರೆ ಇದೆಲ್ಲ ಪಾಯಿಂಟ್ಸ್ ಅದಕ್ಕೆ ಪೂರಕವಾಗಿ ಇರುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಕ್ವಶನ್ಸ್ ನಮಗೆ ಬಂದಾಗ ನಾವಿಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಸೊ ಮಕ್ಕಳಿಗೆ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಬೇಕು, ಅಥವಾ ಅವ್ರದ್ದು ಗ್ರಾಸ್ಪಿಂಗ್ ಪವರ್ ಯಾವುದೇ ತರದಲ್ಲಿದ್ರು 100% ಅವ್ರ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈಗ ಇಲ್ಲಿ ನೀವು 3ನೇ ಪಿಕ್ಚರ್ ನೋಡ್ಬೋದು. ಸೊ ಫಸ್ಟ್ ಪಿಕ್ಚರ್ ಅಲ್ಲಿ ಏನು ಲೋ ಗ್ರಾಸ್ಪಿಂಗ್ ಪವರ್ ಇತ್ತು, ವಾಟರ್ ವೇಸ್ಟೇಜ್ ಆಗ್ಬಾರ್ದು ಅಂತಿದ್ರೆ ನಾವ್ ಯಾವಾಗ ಒಂದು ಫೆನೆಲ್ ಅನ್ನ ಇಟ್ಟು ವಾಟರ್ ಅನ್ನ ಪೋರ್ ಮಾಡ್ತೀವೋ ವೇಸ್ಟ್ ಆಗಲ್ಲ. ಸೊ ಎಡ್ಯುಟೆಕ್ ಏನ್ ಮಾಡತ್ತೆ, ಈ ತರ ಒಂದು ಫೆನೆಲ್ ಆಗಿ ವರ್ಕ್ ಮಾಡತ್ತೆ. ಅಂದ್ರೆ ನಮ್ಮ ಮಗುವಿಗೆ ಎಷ್ಟು ಗ್ರಾಸ್ಪಿಂಗ್, ಯಾವ ಸ್ಪೀಡ್ ಅಲ್ಲಿ ಅವರು ಗ್ರಾಸ್ಪ್ ಮಾಡ್ಕೊಳ್ತಾರೋ ಆ ಸ್ಪೀಡ್ ಅಲ್ಲಿ ಅವರು ಎಜುಕೇಶನ್ ಅನ್ನ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡತ್ತೆ. ಯಾಕಂದ್ರೆ ನಮ್ದು ಎಡ್ಯುಟೆಕ್ ಪ್ಯಾಕೇಜ್ ಏನಿದೆ, ಇಟ್ ಇಸ್ ಲರ್ನರ್ ಓರಿಯೆಂಟೆಡ್ ಟೀಚಿಂಗ್ ಅಂತ ಹೇಳ್ತೀವಿ. ಟೀಚರ್ ಏನ್ ಪಾಠ ಮಾಡ್ತಾರೋ ಅದಕ್ಕೆ ಹೇಳೋದಲ್ಲ, ನನಗೆ ಏನ್ ಅರ್ಥ ಆಗಿಲ್ಲ, ನನಗೆ ಯಾವ ಟೈಮಲ್ಲಿ ಓದ್ಬೇಕು, ನನಗೆ ಹೇಗೆ ಓದ್ಬೇಕು, ಅಥವಾ ನನಗೆ ಎಷ್ಟು ಸಲ ಪಾಠವನ್ನ ಕೇಳ್ಬೇಕು, ಅಥವಾ ನಾನು ಯಾವ ತರದಲ್ಲಿ ಚೆಕ್ ಮಾಡ್ಕೊಳ್ಬೇಕು, ಇದೆಲ್ಲ ನನಗೆ ಬೇಕಾದ ಹಾಗೆ ನಾನು ಸ್ಕೂಲಿನಿಂದ ಮನೆಗೆ ಬಂದ್ಮೇಲೆ ನನ್ನ ಲರ್ನರ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ನನಗೆ ಹೇಗೆ ಬೇಕು ಆ ತರದಲ್ಲಿ ನಾನು ಓದ್ಬೇಕು ಅಂತಂದ್ರೆ ಅದಕ್ಕೆ ಎಡ್ಯುಟೆಕ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ಹಾಗೆ ಈ ಟೀಚಿಂಗ್ ಮೆಥಡ್ಸ್ ಬಂದಾಗ ಏನಾಗತ್ತೆ, ಎಲ್ಲಾ ಮಕ್ಕಳಿಗೂ ಒಂದೇ ತರದ ಟೀಚಿಂಗು ಸಿಕ್ಕಲ್ಲ, ಆದ್ರೆ ಫೈನಲ್ ಕ್ವಶನ್ ಪೇಪರ್ ಮಾತ್ರ ಎಲ್ಲರಿಗೂ ಒಂದೇ ಇರುತ್ತೆ. ಸೊ ಯಾರಿಗೆ ಒಂದು ಒಳ್ಳೆ ಎಜುಕೇಶನ್ ವಿತ್ ಪ್ರೊಫೆಷನಲ್ ಟೀಚರ್ ಸಿಕ್ಕಿರತ್ತೆ, ಅವರು ಎಕ್ಸಾಮ್ ಅಲ್ಲಿ ಸ್ಕೋರ್ ಮಾಡಕ್ಕೆ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಂತ ಇಲ್ಲ. ಆದ್ರೆ ಯಾರಿಗೆ ಆ ತರದ ಎಜುಕೇಶನ್ ಸಿಕ್ಕಿರಲ್ಲ, ಫೆಸಿಲಿಟಿ ಸಿಕ್ಕಿರಲ್ಲ, ದೇ ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್. ಯಾಕಂದ್ರೆ ಕ್ವಶನ್ ಪೇಪರ್ ಒಂದೇ ಇರುತ್ತೆ. ಅವಾಗಿಲ್ಲ ಏನಾಗತ್ತೆ, ಎಫರ್ಟ್ ಪುಟ್ ಬೈ ಆಲ್ ದ ಸ್ಟೂಡೆಂಟ್ಸ್ ಆರ್ ನಾಟ್ ಸೇಮ್. ಸೊ ಎಜುಕೇಶನ್ ಸಹ ಮಕ್ಕಳಿಗೆ ಒಂದೇ ತರದಲ್ಲಿ ಸಿಕ್ಕಿರಲ್ಲ, ಆದ್ರೆ ಕ್ವಶನ್ ಪೇಪರ್ ಇರ್ಬೋದು, ಮಾರ್ಕ್ಸ್ ಇರ್ಬೋದು, ಗ್ರೇಡಿಂಗ್ ಇರ್ಬೋದು, ಇದೆಲ್ಲ ಮಕ್ಕಳಿಗೂ ಒಂದೇ ತರದಲ್ಲಿ ಇರುತ್ತೆ. ಹಾಗಾದ್ರೆ ಈ ಎಲ್ಲ ಪ್ರಾಬ್ಲಮಿಗೆ ನಾವು ಏನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ, ಸ್ಕೂಲಿಗೆ ಆಬ್ಸೆಂಟ್ ಆಗಿರ್ಬೋದು, ಲೋ ಗ್ರಾಸ್ಪಿಂಗ್ ಇವರು ಇರ್ಬೋದು, ನಾನು ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಇಲ್ಲದೆ ಇರ್ಬೋದು, ಇದೆಲ್ಲದಕ್ಕೂ ನಾವು ನಮ್ಮ ಎಡ್ಯುಟೆಕ್ ಅಲ್ಲಿ ಯಾವ ತರದಲ್ಲಿ ಸೊಲ್ಯೂಷನ್ ಕೊಡ್ತೀವಿ ಅಂದ್ರೆ, ನಾವು ಕೊಡುವ ಬುಕ್ ಅಲ್ಲಿ ಪ್ರತಿ ಚಾಪ್ಟರ್ ಕೆಳಗಡೆ ಒಂದು QR ಕೋಡ್ ಕೊಡ್ತೀವಿ ಪ್ರತಿಯೊಂದು ಕಾನ್ಸೆಪ್ಟಿಗೆ. ಇಲ್ಲಿ ನೋಡ್ಬೋದು, ಇವತ್ತು ಸ್ಕೂಲಲ್ಲಿ ವೈ ಡು ವಿ ರೆಸ್ಪೈರ್ ಅಂತ ಪಾಠ ಮಾಡಿದ್ದಾರೆ, ಪಕ್ಕದಲ್ಲಿ ಒಂದು QR ಕೋಡ್ ಅನ್ನ ಕೊಡ್ತೀವಿ. ಅದನ್ನ ಸ್ಕ್ಯಾನ್ ಮಾಡಿದಾಗ ಟೀಚರ್ ಬಂದು ಆ ಪಾಠವನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಪಾಠವನ್ನ ನಾವು ಯಾವಾಗ ಕೇಳ್ಬೋದು ಅಂದ್ರೆ, ಯಾವಾಗ ಬೇಕಾದ್ರೂ ಕೇಳ್ಬೋದು, ಎಷ್ಟು ಸಲ ಬೇಕಾದ್ರೂ ಕೇಳ್ಬೋದು.
ಫಾರ್ವರ್ಡ್ ಅಥವಾ ರಿವೈಂಡ್ ಮಾಡ್ಕೊಂಡಾದ್ರೂ ಕೇಳ್ಬೋದು. ಇಲ್ಲೇ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ಆಲ್ರೆಡಿ ಹೇಳಿದಾಗೆ ಮಕ್ಕಳಿಗೆ ಅರ್ಥವಾಗಬೇಕು, ಲರ್ನರ್ ಓರಿಯೆಂಟೆಡ್. ನಾನು ಯಾವ ತರದಲ್ಲಿ ಕಲಿಸಿದ್ರೆ ಮಕ್ಕಳಿಗೆ ಅರ್ಥ ಆಗುತ್ತೋ ಆ ತರದಲ್ಲಿ ನಾವು ಪಾಠ ಮಾಡ್ತಾ ಹೋದಾಗ ಏನಾಗತ್ತೆ, ಮಕ್ಕಳಿಗೆ ಸಬ್ಜೆಕ್ಟ್ ಹೇಳೋದು ಈಸಿಯಾಗಿ ಅರ್ಥ ಆಗತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಅವ್ರಿಗೆ ಯಾವುದೇ ಗ್ರಾಸ್ಪಿಂಗ್ ಪವರ್ ಇರಲಿ, ಅವ್ರ ಕ್ಲಾಸಿಗೆ ಹೆಲ್ತ್ ಇಶ್ಯೂಸ್ ಇಂದ ಅಟೆಂಡ್ ಆಗದೆ ಇರಲಿ, ಕ್ಲಾಸಿಗೆ ಅಟೆಂಡ್ ಆಗಿ ಪಾಠ ಕೇಳದೆ ಇರಲಿ, ಅವರು ಮನೆಗೆ ಬಂದ್ಮೇಲೆ ಆ ಪಾಠವನ್ನ ಮತ್ತೆ ಕೇಳಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ತೇವೆ. ಹಾಗಾದ್ರೆ ನಾವು ಮಾಡುವ ಪಾಠ ಯಾವ ತರದಲ್ಲಿ ಇರುತ್ತೆ, ಯಾವ ತರದಲ್ಲಿ ಮಕ್ಕಳು ಲೆಸನ್ ಅನ್ನ ಕೇಳ್ಬೋದು ಅಂತ ಹೇಳೋದಕ್ಕೆ ಜಸ್ಟ್ ಒಂದು ಬಿಟ್ ಆಫ್ ವಿಡಿಯೋ ಅನ್ನ ತೋರಿಸ್ತೀನಿ, ನೋಡೋಣ. Hey there, my name is Huzefa and I'm going to take you through this exciting chapter, Reflection of Light at Curved Surfaces. Hey, there's nothing wrong with your screen. This is just to make you understand the importance of light. You understand the importance of light when you don't have it. But the moment you have light, you can see everything around you. So why does this happen? This happens because light is a form of electromagnetic radiation that produces the sensation of vision. What exactly happens? What happens is, when light rays fall on an object, for example me, so light falling on me is getting reflected and entering into your eye. And this is how you are able to see me. So now that we know what light exactly is, now let us understand certain properties of light. There are many properties of light. But as of now, we are going to study only 2 properties of light. For the first property, let me switch this torch on. So you just saw, the moment I switched the torch on, there was a beam of light which traveled in a straight line. And this is the first property of light. That is rectilinear propagation. So the word recti means straight, linear means arranged in a line, and propagation means to travel. So rectilinear propagation means light always travels in a straight line. So this was the first property of light. To understand the second property. ಈಗ ನೋಡಿ, ಒಮ್ಮೆ ಪಾಠ ಕೇಳಿದ್ವಿ, ನಮಗೆ ಅರ್ಥ ಆಗಿಲ್ಲ, ನಾವೇನ್ ಮಾಡ್ಬೋದು, ಮತ್ತೆ ಆ ಪಾಠವನ್ನ ರಿವೈಂಡ್ ಮಾಡ್ಕೊಂಡು ಮತ್ತೆ ಕೇಳ್ತಾ ಹೋಗ್ಬೋದು. A form of electromagnetic radiation that produces the sensation. ಅಥವಾ ನಮ್ಗೆ ಈ ಟಾಪಿಕ್ ಅರ್ಧದವರೆಗೆ ಅರ್ಥ ಆಗಿದೆ, ಆ ನೆಕ್ಸ್ಟ್ ಇಂದ ನಾವು ನೋಡ್ಬೇಕು ಅಂದ್ರೆ ಅಲ್ಲಿವರೆಗೆ ಫಾರ್ವರ್ಡ್ ಮಾಡಿ ಸಹ ಕೇಳ್ಬೋದು. Now we know that the incident ray is going towards the mirror, and this particular ray, what will this ray be called as? Since it is getting reflected, this ray would be called as the reflected ray. ನೋಡಿದ್ವಿ ಅಲ್ವಾ? ಇಲ್ಲಿ ಏನಾಗತ್ತೆ, ನನಗೆ ಹೇಗ್ ಬೇಕು, ಅದು ಅರ್ಥ ಆಗಿಲ್ಲ ಅಂದ್ರೆ ನಾನು ಮತ್ತೆ ಹಿಂದ್ಗಡೆ ಹೋಗಿ ನೋಡ್ಬೋದು, ಅರ್ಥ ಆಗಿದೆ ನೆಕ್ಸ್ಟ್ ಟಾಪಿಕ್ ಅನ್ನು ಫಾರ್ವರ್ಡ್ ಮಾಡ್ಕೊಂಡು ನೋಡ್ಬೋದು. ಹಾಗಾಗಿ ಟೋಟಲಿ ಲರ್ನರ್ ಓರಿಯೆಂಟೆಡ್ ಪ್ಯಾಕೇಜ್ ಅಂತ ಹೇಳ್ತೀವಿ. ನಮ್ಗೆ ಸಬ್ಜೆಕ್ಟ್ ಅರ್ಥ ಆಗೋ ತನಕ ಪ್ರತಿಯೊಂದು ಕ್ಲಾಸ್ ಅನ್ನ ಕೇಳ್ಬೋದು. ಸೊ ಇಲ್ಲೂ ನೋಡಿ, ನಾವು ಲೈಟ್ ಪಾಠ ಮಾಡುವಾಗ ನಿಜವಾಗಿ ಲೈಟ್ ಯಾವ ತರದಲ್ಲಿ ಮೂವ್ ಆಗುತ್ತೆ, ವಿಜುವಲೈಸ್ ಆಗಿ ಯಾವಾಗ ಮಕ್ಕಳಿಗೆ ಪಾಠ ಮಾಡ್ತೀವಿ, ಅವರಿಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳಕ್ ತುಂಬಾ ಹೆಲ್ಪ್ ಆಗತ್ತೆ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ, ಈಗಿನ ಮ್ಯಾಕ್ಸಿಮಮ್ ಕರೆಂಟ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಿದೆ ಅಂದ್ರೆ, ರೋಟ್ ಲರ್ನಿಂಗ್ ಮ್ಯಾಕ್ಸಿಮಮ್ ಆಗಿದೆ. ರೋಟ್ ಲರ್ನಿಂಗ್ ಅಂತಂದ್ರೆ ಮಗ್ಗಿಂಗ್ ಅಪ್ ಅಥವಾ ಬೈ ಹಾರ್ಟ್ ಮಾಡೋದು ಅಥವಾ ಬಾಯ್ಪಾಠ ಮಾಡಿ ಓದೋದು ಅಂತ ಹೇಳ್ತೀವಿ. ಇಲ್ಲೇನ್ ಮಾಡ್ತಾರೆ, ಸಬ್ಜೆಕ್ಟ್ ಇದು ಆನ್ಸರ್ಸ್ ಏನಿದೆ ಅದನ್ನ ಮಕ್ಕಳ ತಲೆಯಲ್ಲಿ ತುರ್ಕಿ ಇಡ್ತಾರೆ. ಅವರು ಅದನ್ನೇ ರಿಪೀಟೆಡ್ ಆಗಿ ಓದಿ ರೋಟ್ ಲರ್ನಿಂಗ್ ಮಾಡ್ಕೊಳ್ತಾರೆ. ಒಂದ್ಸಲ ಎಕ್ಸಾಮ್ ಬಂದಾಗ ಅವ್ರು ಏನ್ ಮಾಡ್ತಾರೆ, ಕಲ್ತಿದ್ದೆಲ್ಲ ಹೊರಗಡೆ ಹಾಕಿದಾಗೆ ಎಕ್ಸಾಮ್ ಅಲ್ಲಿ ಆನ್ಸರ್ಸ್ ಅನ್ನ ಬರೀತಾರೆ, ಪಾಸ್ ಆಗ್ತಾರೆ. ಸೊ ಎಕ್ಸಾಮ್ ಮರ್ದಿನ ಆ ಸಬ್ಜೆಕ್ಟಿನ ಬಗ್ಗೆ ನಾವ್ ಯಾವುದೇ ಕ್ವಶನ್ಸ್ ಅನ್ನ ಕೇಳಿದ್ರು ಮಕ್ಕಳಿಗೆ ಅಲ್ಲಿ ಆನ್ಸರ್ ಮಾಡಕ್ಕೆ ಬರಲ್ಲ. ಯಾಕಂದ್ರೆ ಅವ್ರ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಓದಿರಲ್ಲ. ರಾದರ್ ದೆನ್ ಅವ್ರು ಏನ್ ಮಾಡಿರ್ತಾರೆ, ಎಲ್ಲಾ ಕ್ವಶನ್ ಆನ್ಸರ್ಸ್ ಅನ್ನ ಬೈ ಹಾರ್ಟ್ ಮಾಡ್ಕೊಂಡು ಓದಿರ್ತಾರೆ. ಹಾಗಾದ್ರೆ ಈ ಬೈ ಹಾರ್ಟ್ ಮಾಡ್ಕೊಂಡು ಓದೋದಕ್ಕೂ ಕಾನ್ಸೆಪ್ಟ್ ಲರ್ನಿಂಗ್ನು ಡಿಫ್ರೆನ್ಸಸ್ ಏನಿದೆ ಅಂತ ನಾವು ವಿಚಾರ ಮಾಡ್ಬೇಕಂದ್ರೆ, ಸೊ ನಮ್ಮ ಪ್ರಕಾರ ಬರೀ ಮಾರ್ಕ್ಸ್ ಸ್ಕೋರಿಂಗ್ ಮಾತ್ರ ಇಂಪಾರ್ಟೆಂಟಾ ಅಥವಾ ಮಕ್ಕಳಿಗೆ ಆ ಸಬ್ಜೆಕ್ಟಿನ ಬಗ್ಗೆ ನಾಲೆಜ್ ಸಹ ಗೊತ್ತಿರ್ಬೇಕಾ ಅಂತ ಹೇಳೋದು ಪ್ರಶ್ನೆನ ನಮ್ಗೆ ನಾವೇ ಹಾಕೊಳ್ಬೇಕಾಗತ್ತೆ. ಹಾಗೆ ಬೈ ಹಾರ್ಟ್ ಮಾಡಿ ಓದೋದು ಒಂದು ಇಸ್ ಇಟ್ ಅ ಬೆಸ್ಟ್ ವೇ, ಅದೊಂದು ಒಳ್ಳೆಯ ಶಿಕ್ಷಣ ಪದ್ಧತಿ ಅಂತ ನಾವು ಅನ್ಕೊಳ್ತಾ ಇದೀವ, ಅಥವಾ ನನ್ನ ಮಗುವಿಗೆ ಸಹ ಒಂದು ಕಾನ್ಸೆಪ್ಟ್ ಅರ್ಥ ಆಗುವ ಹಾಗೆ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಕ್ವಾಲಿಟಿ ಎಜುಕೇಶನ್ ಬೇಕಾ?
ಅದ್ರ ಜೊತೆಗೆ ನಮ್ಮ ಮಕ್ಕಳು ಇನೋವೇಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾ, ಯಾಕಂದ್ರೆ ಪಾಠ ಇದಿದೆ, ಇದು ಆನ್ಸರು, ಅದನ್ನ ಬೈಹಾರ್ಟ್ ಮಾಡಿ ಬರೆಯೋ ಹಾಗೆ ಇರ್ಬೇಕಾ, ಅಥವಾ ಅದು ಯಾಕೆ ಹೀಗೆ, ಇದರಿಂದ ಏನಾಗತ್ತೆ. ಸೊ ಒಂದು ಇನೋವೇಟಿವ್ ಥಿಂಕಿಂಗ್ ಅಲ್ಲಿ ನಮ್ಮ ಮಕ್ಕಳು ಮುಂದೆ ಹೋಗ್ಬೇಕು ಅಂತ ನಮ್ಗೆ ಅನಿಸ್ತಾ ಇದೆಯಾ? ಹಾಗೆ ಅದ್ರ ಜೊತೆಗೆ ಫಾಸ್ಟ್ ಅನಾಲಿಸಿಸ್ ಬೇಕಾ. ನಾನು ಆಲ್ರೆಡಿ ಯಾಕೆ ಮಾರ್ಕ್ಸ್ ಬಂದಿಲ್ಲ ಅಂತಂದಾಗ ಒಂದು ರೀಸನ್ ಏನ್ ಹೇಳ್ತಾರೆ, ನನ್ಗದ ಆನ್ಸರ್ ಅನ್ನ ನೆನ್ಪು ಮಾಡ್ಕೊಳ್ಲಿಕ್ಕೆ 5 ನಿಮಿಷ ಬೇಕಾಯ್ತಮ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಫಾಸ್ಟ್ ರಿಕವರಿ ಅಥವಾ ಕ್ವಶನ್ ನೋಡಿದ ಕೂಡಲೇ ಅದನ್ನ ಎನಲೈಸ್ ಮಾಡಿ ಫಾಸ್ಟ್ ಆಗಿ ಆನ್ಸರ್ ಮಾಡಕ್ಕೆ ಬರಲ್ಲ. ದೇ ಆರ್ ವೆರಿ ಸ್ಲೋ. ಅಂದ್ರೆ ಅವ್ರದ್ದು ರಿಕವರಿ ಮಾಡ್ಕೊಳ್ಳೋ ಟೈಮ್ ಏನಿದೆ ಅದು ಜಾಸ್ತಿ ಇರುತ್ತೆ. ಹಾಗಾಗಿ ಅದ್ರ ಬದಲಿಗೆ ನಮ್ಮ ಮಕ್ಕಳು ಇಮಿಡಿಯೇಟ್ ಆಗಿ ಅಥವಾ ಫಾಸ್ಟ್ ಅನಾಲಿಸಿಸ್ ಮಾಡುವಂತ ಕೆಪಬಲ್ ಆಗಿ ನಾವು ನಮ್ಮ ಮಕ್ಕಳು ಇದ್ರೆ ಚೆನ್ನಾಗಿರತ್ತೆ ಅಂತ ನಮ್ಗೆ ಅನ್ಸತ್ತ. ಸೊ ಇದೆಲ್ಲ ಫೀಲಿಂಗ್ ನಮ್ಗೆ ಇದೆ ಅಂತ ಆದ್ರೆ ಇದಕ್ಕೆ ಸಹ ನಾವು ಸೊಲ್ಯೂಷನ್ ಅನ್ನ ಇಲ್ಲಿ ಕೊಡ್ತೀವಿ. ಇಲ್ಲಿ ಏನ್ ಮಾಡ್ತೀವಿ, ನಾವು ಕೊಡೋ ಬುಕ್ ಅಲ್ಲಿ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಏನು ಅವರಿಗೆ ಎಕ್ಸರ್ಸೈಸ್ ಕ್ವಶನ್ಸ್ ಇರುತ್ತೆ, ಹಾಗೆ ಅದ್ರ ಜೊತೆಗೆ ಏನು ಅಪ್ಲಿಕೇಶನ್ಸ್ ಕ್ವಶನ್ಸ್ ಇರುತ್ತೆ. ಏನ್ ಮಕ್ಳು ಹೇಳ್ತಾರೆ, ಅಪ್ಲಿಕೇಶನ್ ಕ್ವಶನ್ ಕೇಳಿದ್ರಮ್ಮ ನನಗೆ ಅದು ಹೇಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಮಕ್ಳು ಏನ್ ರೀಸನ್ ಹೇಳ್ತಾರೆ, ಅದಕ್ಕೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅಪ್ಲಿಕೇಶನ್ಸ್ ಜೊತೆಗೆ ಇಲ್ಲಿ ನೋಡ್ಬೋದು ಪ್ರತಿ ಕ್ವಶನ್ ನೆಕ್ಸ್ಟ್ ಅಲ್ಲಿ ನಿಮ್ಗೆ ಒಂದು QR ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿದಾಗ ಟೀಚರ್ ಬಂದು ಆ ಪ್ರಶ್ನೆಗೆ ಹೇಗೆ ಉತ್ತರ ಬರೀಬೇಕು ಅಂತ ಹೇಳೋದನ್ನ ಹೇಳ್ಕೊಡ್ತಾರೆ. ಸೊ ಈ ಉತ್ತರ ಅಂತ ನಾವ್ ಹೇಳೋದಲ್ಲ, ಬದ್ಲಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾಕೆ ಇದು ಉತ್ತರ, ಆ ಉತ್ತರವನ್ನ ನಾವು ಬರಿಬೇಕು ಅಂತ ಹೇಳೋದನ್ನ ನಾವಿಲ್ಲಿ ಎಸ್ ಮ್ಯೂಟ್ ಮಾಡಿದ್ದೇನೆ ಮೇಡಮ್. ಓಕೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಮಕ್ಕಳು ಈ ತರದಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಹೇಗೆ ಬರಿಬೇಕು, ಯಾಕೆ ಇದು ಉತ್ತರ ಅಂತ ಹೇಳಿ ಅನಲೈಸ್ ಮಾಡ್ಕೊಂಡು ಯಾವಾಗ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಈ ಬೈಹಾರ್ಟ್ ಅಥವಾ ಮಗ್ಗಿಂಗ್ ಅಪ್ ಏನಿದೆ ಅಥವಾ ಮೆಮರೈಸಿಂಗ್ ಅಂತ ಏನ್ ಹೇಳ್ತೇವೆ ಅದರಿಂದ ಮಕ್ಕಳು ಹೊರಗಡೆ ಬರ್ತಾರೆ. ಹಾಗಾಗಿ ಅವರಿಗೆ ಕಾನ್ಸೆಪ್ಟ್ ಅರ್ಥ ಆದಾಗ ನಾನು ಯಾವುದೇ ಎಕ್ಸಾಮ್ ಅಲ್ಲಿ ಎಷ್ಟೇ ಅಪ್ಲಿಕೇಶನ್ ಕ್ವಶನ್ ಅನ್ನ ಹೇಗೆ ಟ್ವಿಸ್ಟ್ ಮಾಡಿ ಕೇಳಿದ್ರು ನಾನು ಆನ್ಸರ್ ಮಾಡ್ಬೋದು ಅಂತ ಹೇಳುವ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗಾಗಿ ಹೇಗೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಪ್ಪ ಅಂತ ಹೇಳುವ ಸ್ಟ್ರೆಸ್ ಏನಿದೆ ಅದು ಮಕ್ಕಳಲ್ಲಿ ಕಡಿಮೆ ಆಗತ್ತೆ. ಹಾಗೆ ಅದ್ರ ಜೊತೆಗೆ ಇನ್ನೊಂದೇನಾಗತ್ತೆ ಅಂದ್ರೆ ಮಕ್ಕಳು, ನಾನು ಆಲ್ರೆಡಿ ರೀಸನ್ ಹೇಳಿದ್ದೆ, ನನಗೆ ಲಾಸ್ಟ್ ಸ್ಟೆಪ್ ಒಂದು ನಾನು ಮಿಸ್ ಆದೆ ಅಮ್ಮ ಬರೆಯುವಾಗ, ಅಥವಾ ನಂದು ರೈಟಿಂಗ್ ಸ್ಪೀಡ್ ಸೇಮ್ ಇರ್ಲಿಲ್ಲ ಅಂತ ನನಗೆ ಮಾರ್ಕ್ಸ್ ಬಂದಿಲ್ಲ, ಅಥವಾ ಯಾವ ಪ್ರಶ್ನೆಗೆ ಎಷ್ಟು ಉತ್ತರ ಬರಿಬೇಕು ಅಂತ ನನಗೆ ಗೊತ್ತಾಗಿಲ್ಲ ಅದಕ್ಕೆ ಮಾರ್ಕ್ಸ್ ಮಿಸ್ ಆಯ್ತು ಅಂತ ಏನ್ ಮಕ್ಕಳು ರೀಸನ್ ಹೇಳ್ತಾರೆ. ಇಲ್ಲಿ ನೋಡಿ, ನಮ್ಮ ಬುಕ್ ಅಲ್ಲಿ ನಾವು ಪ್ರತಿ ಕ್ವಶನ್ಗೆ QR ಕೊಡೋದ್ರ ಜೊತೆಗೆ ಕೆಳಗಡೆ ಅವರಿಗೆ ಆನ್ಸರ್ ಬರೀಲಿಕ್ಕೆ ಗ್ಯಾಪ್ ಅನ್ನು ಕೊಡ್ತೀವಿ. ನೋಡ್ಬೋದು ಎಲ್ಲಾ ಕ್ವಶನ್ಸ್ಗೂ ಒಂದೇ ತರದ ಗ್ಯಾಪ್ ಇಲ್ಲ. ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಯಾವಾಗ ಮಕ್ಕಳು ಇದರಲ್ಲಿ ಕ್ವಶನ್ ಆನ್ಸರ್ಸ್ ಅನ್ನ ಬರ್ಕೊಳ್ತಾರೆ, ಫಸ್ಟ್ ಏನಂದ್ರೆ ಇಲ್ಲಿ ರೈಟಿಂಗ್ ಆಗುವಾಗ ಅವ್ರದ್ದು ರೈಟಿಂಗ್ ಪ್ರಾಕ್ಟೀಸ್ ಆಗತ್ತೆ. ಸೆಕೆಂಡ್ ಏನಿದೆ, ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳೋದು ಗೊತ್ತಾಗತ್ತೆ. ಅಥವಾ ಅವರನ್ನೇ ಅವರು ಎಕ್ಸಾಮಿಗೆ ಹೋಗೋಕ್ಕಿಂತ ಮೊದಲು ಸೆಲ್ಫ್ ಟೆಸ್ಟ್ ಮಾಡ್ಕೊಳ್ಬಹುದು. ನನಗೆ ಲಾಸ್ಟ್ ಸ್ಟೆಪ್ ವರೆಗೆ ನೆನಪಿದ್ಯಾ, ಅಥವಾ ನನ್ನ ಮಧ್ಯದಲ್ಲಿ ಸ್ಟ್ರಕ್ ಆಗಿ ಮುಂದಿನ ಸ್ಟೆಪ್ ಏನಂತ ತಲೆ ಗಿಂಚ್ಕೊಳ್ತಾ ಇದ್ದೀನಾ, ಅಥವಾ ಈ ಪ್ರಶ್ನೆಗೆ ಏನು ಉತ್ತರ ಅಪ್ಪ ನನಗೆ ನೆನಪೇ ಆಗ್ತಾ ಇಲ್ಲ ಅಂತ ಟೆನ್ಷನ್ ಆಗ್ತಾ ಇದ್ದೀನಾ. ಇದೆಲ್ಲ ಎಕ್ಸಾಮ್ ಹಾಲ್ ಅಲ್ಲಿ ಅವ್ರು ಫೇಸ್ ಮಾಡೋದಕ್ಕಿಂತ ಬದಲು ಮುಂಚಿನ ದಿನ ಅವ್ರು ಪ್ರಿಪರೇಷನ್ ಮಾಡುವಾಗ್ಲೇ ಇಲ್ಲಿ ಯಾವಾಗ ನೋಡದೆ ಈ ಆನ್ಸರ್ಸ್ ಅನ್ನ ಬರಿತಾ ಹೋಗ್ತಾರೆ, ಈ ಮಕ್ಕಳ ಇದೆಲ್ಲ ಪ್ರಾಬ್ಲಮ್ಗೆ ಏನಾಗತ್ತೆ, ನಮ್ಗೆ ಎಡ್ಯುಟೆಕ್ ಇಂದ ಒಂದು ಸೊಲ್ಯೂಷನ್ ಹೇಳೋದು ಸಿಗತ್ತೆ. ಹಾಗಾದ್ರೆ ಈ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನಾನು ಆಲ್ರೆಡಿ ಹೇಳಿದ್ದೇನೆ. ಈ ಪ್ರಶ್ನೆಗೆ ಈ ಉತ್ತರ ಅಂತ ನಾವು ಜಸ್ಟ್ ಬೋರ್ಡ್ ಮೇಲೆ ಬರ್ದ ಹಾಗೆ ಡಿಕ್ಟೇಟ್ ಮಾಡಲ್ಲ. ನಾವೇನ್ ಮಾಡ್ತೀವಿ, ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಪ್ರತಿಯೊಂದು ಪ್ರಶ್ನೆಗೂ ಹೇಗೆ ಉತ್ತರ ಬರಿಬೇಕು ಅಂತ ಹೇಳಿ. ಸೊ ಇದಕ್ಕೆ ಜಸ್ಟ್ ಒಂದು 1 ಮಿನಿಟ್ ಒಂದು ವಿಡಿಯೋ ತೋರಿಸ್ತೀನಿ, ನೋಡೋಣ. The first question that we are going to talk about here is, describe the various type of joints. We already know that joint is nothing but a point where two bones are connected to each other. Joints allow for various movements. There are various types of joints that are present in the body. The first joint is nothing but the ball and the socket joint. In the ball and the socket joint, the rounded head of one bone fits into the space of the other bone. It allows for movement to take place in all the directions. For example, the joint which is present between the upper limb and the shoulder, and the joint which is present between the lower limb and the pelvic bone. The second type of joint that we discuss is the pivot joint.
The pivot joint allows for the movement to take place in all the planes. That is, it allows for an up and down movement, it allows for a sideward movement, and it allows the movement to take place in the other planes. For example, the joint which is present. Sorry. The second type of joint that we discuss is the pivot joint. Planes. That is, it allows for an up and down movement, it allows for a sideward movement, and it allows the movement to take place in the other planes. For example, the joint which is present in between my neck region and my vertebral column is made up of the pivot joint. Thirdly, the hinge joint is nothing but the joint which allows the movement to take place only in one plane. Simple example in case of our doors. Well, this joint is seen in the fingers and in the knee. The next joint is the fixed joint which does not allow. ನೋಡಿದ್ವಿ ಅಲ್ವಾ? ಇಲ್ಲಿ ಏನ್ ಮಾಡ್ತಾರೆ, ಟೀಚರು ಈ ಕ್ವೆಶನ್ಗೆ ಆನ್ಸರ್ ಅಂತ ಹೇಳುವಾಗ ಪ್ರಾಕ್ಟಿಕಲ್ ಆಗಿ ಆ ಪಿಕ್ಚರ್ ಅನ್ನ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಅದ್ರ ಜೊತೆಗೆ ವಿಚ್ ಮೂವ್ಸ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಅಂದಾಗ ಒಂದು ಡೋರ್ ಇದೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಯಾವಾಗ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಆ ಪ್ರಶ್ನೆದು ಉತ್ತರ ಯಾಕೆ ಇದು ಅಂತ ಹೇಳಿ ಕರೆಕ್ಟ್ ಆಗಿ ನೆನಪಿರುತ್ತೆ. ಸೊ ಯಾವಾಗ ಅವರಿಗೆ ಕಾನ್ಸೆಪ್ಟ್ ಅರ್ಥ ಆಗತ್ತೆ, ಈ ವಿಡಿಯೋಸ್ ಅನ್ನ ನೋಡ್ತಾ ಇರ್ತಾರೆ, ಈ ಆಡಿಯೋ ವಿಜುವಲ್ ಮುಖಾಂತರ ಮಕ್ಕಳು ಈ ವಿಡಿಯೋಸ್ ಅನ್ನ ರಿಪೀಟೆಡ್ ಆಗಿ ನೋಡಿ ಅದೇ ತರದಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಅನ್ನು ಯಾವಾಗ ಮಾಡ್ತಾರೆ, ಅವ್ರು ಏನು ಸಬ್ಜೆಕ್ಟ್ ಕಲ್ತಿರ್ತಾರೆ, ಈ ರಿಪಿಟೇಟಿವ್ ರಿವಿಷನ್ ಇಂದ ಏನಾಗತ್ತೆ, ಆ ಸಬ್ಜೆಕ್ಟ್ ಅವರ ಟೆಂಪ್ರರಿ ಮೆಮರಿಯಿಂದ ಪರ್ಮನೆಂಟ್ ಮೆಮರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾವಾಗ ಪರ್ಮನೆಂಟ್ ಮೆಮರಿಗೆ ಟ್ರಾನ್ಸ್ಫರ್ ಆಗತ್ತೆ, ಯಾವುದೇ ಟೈಮ್ ಅಲ್ಲಿ ಸಹ ನಾವು ಅವರಿಗೆ ಕ್ವಶನ್ ಕೇಳಿದ್ರೆ ಅವರು ಆನ್ಸರ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಆದ್ರೆ ಯಾವಾಗ ನಾವು ಬೈ ಹಾರ್ಟ್ ಮಾಡಿ ಸ್ಟಡಿ ಮಾಡ್ತೀವಿ, ಅದು ನಮ್ದು ಓನ್ಲಿ ಟೆಂಪ್ರರಿ ಮೆಮರಿಯಲ್ಲಿ ಇರುತ್ತೆ ಅಂಡ್ ಇಟ್ ವಿಲ್ ರಿಮೈನ್ ಇನ್ ಅವರ್ ಮೈಂಡ್ ಫಾರ್ ಶಾರ್ಟ್ ಟೈಮ್. ಆದ್ರೆ ಕಾನ್ಸೆಪ್ಟ್ ಲರ್ನಿಂಗು ರಿಪೀಟೆಡ್ ರಿವಿಷನ್ ಇದು ಯಾವಾಗ ಪರ್ಮನೆಂಟ್ ಮೆಮರಿಯಲ್ಲಿ ಇರುತ್ತೆ, ಸ್ಟೂಡೆಂಟ್ಗೆ ಸ್ಟಡಿ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ಏನು ಕಾಂಪಿಟೇಟಿವ್ ಎಕ್ಸಾಮ್ ನೋಡಿದ್ರೆ ನಾವು ಸ್ಟೂಡೆಂಟ್ಸ್ ಅನ್ನ, ನಾವು ಮಕ್ಕಳ ಆಸೆ ಅಥವಾ ಅವರ ಹಾಬಿ ಅಥವಾ ಅವರ ಇಂಟ್ರೆಸ್ಟ್ ಅದನ್ನೆಲ್ಲ ನಾವು ಕಟ್ ಮಾಡ್ತಾ ಇದೀವಿ ಅಂತ ನಮ್ಗೆ ಅನ್ಸತ್ತೆ ಅಲ್ವಾ? ಅವ್ರಿಗೊಂದು ಕ್ರಿಕೆಟ್ ಇಷ್ಟ ಇರ್ಬೋದು, ಚೆಸ್ ಇಷ್ಟ ಇರ್ಬೋದು, ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಹೋಗ್ಲಿಕ್ಕೆ ಇಷ್ಟ ಇರ್ಬೋದು. ನಾವು ಹೋಗ್ತೀವಿ ಅಂದ್ರೆ ಬೇಡಪ್ಪ ನೀನು ಹೋದ್ರೆ ನಿಮ್ಗೆ ಕ್ಲಾಸ್ ಮಿಸ್ ಆದ್ರೆ ನಿನ್ಗೆ ಮತ್ತೆ ಮಾರ್ಕ್ಸ್ ಬರಲ್ಲ, ಹಾಗಾಗಿ ಹೋಗ್ಬೇಡ ಅಂತ ಹೇಳಿ ಅವ್ರದ್ದು ಏನ್ ಆಸೆ ಇದೆ ಅದನ್ನೆಲ್ಲ ನಾವೀಗ ಕಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿರುವ ಈಗ ಹೆವಿ ಕಾಂಪಿಟೇಷನ್ ಏನಿದೆ ಅಥವಾ ಮಾರ್ಕ್ಸ್ ಸ್ಕೋರಿಂಗ್ ಮಾಡ್ಬೇಕು ಅಂತ ಹೇಳೋದು ಏನ್ ಕ್ರೈಟೇರಿಯಾ ರನ್ ಆಗ್ತಾ ಇದೆ ಅದ್ರ ಸಲುವಾಗಿ. ಹಾಗಾದ್ರೆ ನಾವ್ ಯಾಕೆ ಈ ತರದಲ್ಲಿ ಮಕ್ಕಳ ಆಸೆಯನ್ನ ಕಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೇಕು ಅಂದ್ರೆ, ಇಲ್ಲಿ ಏನಾಗತ್ತೆ ಅಂದ್ರೆ ನಮಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಥವಾ ನಮ್ಮ ಮಕ್ಕಳ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಅಯ್ಯೋ ಅವನಿಗೆ ಆ ಸಬ್ಜೆಕ್ಟ್ ಗೊತ್ತಿದ್ಯೋ ಇಲ್ವೋ, ಅವನ್ ಎಕ್ಸಾಮ್ ಬರ್ದ್ನೋ ಇಲ್ವೋ, ಅಥವಾ ಅವನ್ ಹೇಳ್ತಾನೆ ಓದಿದೀನಿ ಅಂತ ಓದಿದಾನೋ ಇಲ್ವೋ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಮಕ್ಕಳನ್ನ ಓದು ಅಂತ ಇನ್ನೂ ಪ್ರೆಷರೈಸ್ ಮಾಡ್ತೀವಿ. ಬಿಕಾಸ್ ನಮಗೆ ನಮ್ಮ ಮೇಲೆ, ನಮ್ಮ ಮಕ್ಕಳ ಎಜುಕೇಶನ್ ಎಷ್ಟು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಹೇಳೋದ್ರ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಸೊ ಈ ತರದಲ್ಲಿ ನಾನು ವಿಚಾರ ಮಾಡ್ಕೊಂಡವಾಗ ಏನಾಗತ್ತೆ, ಸೊ ನಮ್ಗೆ ಪ್ರತಿಯೊಬ್ಬರಿಗೂ ನಮ್ಮ ಮಕ್ಕಳ ಸ್ಟ್ರೆಸ್ ಅನ್ನ ನಾವು ಕಡಿಮೆ ಮಾಡ್ಬೇಕು ಅಂತ ಇರ್ಬೇಕು, ಬಿಟ್ಟು ನೀವು ಅವರ ಸ್ಟ್ರೆಸ್ ಅನ್ನ ನಾವು ಯಾವಾಗ್ಲೂ ಜಾಸ್ತಿ ಮಾಡಬಾರ್ದು. ಹಾಗೆ ನಮ್ಮ ಮಕ್ಕಳಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅದಕ್ಕೆ ನಾವು ಟೈಮ್ ಅಲಾಟ್ಮೆಂಟ್ ಮಾಡ್ಲಿಕ್ಕೆ ಟೈಮ್ ಪ್ಲಾನಿಂಗ್ ಅನ್ನ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಸಹ ನಮ್ಮ ಮಕ್ಕಳ ಎಜುಕೇಶನ್ ನಲ್ಲಿ ನಾವು ಇನ್ವಾಲ್ವ್ ಆಗ್ಬೇಕು. ಅದೇ ತರದಲ್ಲಿ ಯಾವ ತರದಲ್ಲಿ ಅವರು ಓದ್ತಾ ಇದ್ದಾರೆ, ಹೇಗೆ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ, ನಾನು ಇನ್ನೂವರೆಗೆ ಅಟೆನ್ಷನ್ ಕೊಡ್ಬೇಕಾ, ಆರ್ ಈಸ್ ವೆಲ್ ಬೀಯಿಂಗ್ ಇನಫ್ ಅಂತ ಹೇಳೋದನ್ನು ಸಹ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ನಮ್ಮ ಮಕ್ಳು ಯಾವಾಗ ಏನಾರು ಒಂದು ಅಚೀವ್ಮೆಂಟ್ ಅನ್ನ ಮಾಡ್ತಾರೆ, ನಮ್ಗೆ ಅದೊಂದು ಅವಾರ್ಡ್ ಕೊಡ್ಬೇಕಂತಾನು ಇರುತ್ತೆ. ಸಿಂಪಲ್ ಈಗ ನೋಡಿ, ನಾವು ಕೆಲವೊಬ್ರಿಗೆ ಹೇಳ್ತೀವಿ ಮಕ್ಕಳಿಗೆ, ನೀನ್ ಫಸ್ಟ್ ಕ್ಲಾಸ್ ಬಂದ್ರೆ ನಿನಗೆ ಒಂದು ಡ್ರೆಸ್ ಕೊಡಿಸ್ತೀನಿ, ಅಥವಾ ಫಸ್ಟ್ ಕ್ಲಾಸ್ ಬಂದ್ರೆ ನಿನಗೆ ಇಷ್ಟವಾದ ರೆಸ್ಟೋರೆಂಟ್ಗೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ವಾ? ಯಾಕಂದ್ರೆ ಅವರಿಗೆ ಒಂದು ನಾವು ಅವರನ್ನು ರಿಕಗ್ನೈಸ್ ಮಾಡ್ತೀನಿ ಅಂತ ಅಂದಾಗ ಏನಾಗತ್ತೆ ಅಂದ್ರೆ ಇದ್ರ ಸಲುವಾಗಿ ಮಕ್ಳು ಏನ್ ಮಾಡ್ತಾರೆ, ಓದ್ಲಿಕ್ಕೆ ಹೇಳೋದನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಈ ಎಲ್ಲದನ್ನು ನಾವು ಮಾಡ್ಬೇಕಂದ್ರೆ ಒಂದು ಮಕ್ಕಳ ಟೆನ್ಷನ್ ಅನ್ನ ರಿಡ್ಯೂಸ್ ಮಾಡ್ಬೇಕು, ಅವ್ರಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಿಗೆ ಟೈಮ್ ಕೊಡ್ಬೇಕು, ಅವರನ್ನ ನಾನು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರ್ಬೇಕು. ಇದೆಲ್ಲ ಮಾಡ್ಬೇಕು ಅಂತ ನಮಗಿದ್ರೆ
ಅದಕ್ಕೆ ಸಹ ನಾವಿಲ್ಲಿ ಸೊಲ್ಯೂಷನ್ ಅನ್ನ ಕೊಡ್ತೀವಿ. ಇಲ್ಲಿ ಯಾವ ತರದಲ್ಲಿ ಕೊಡ್ತೀವಿ ಅಂದ್ರೆ, ನಾವೊಂದು ಪ್ರತಿಯೊಂದು ಚಾಪ್ಟರ್ ಎಂಡ್ ಅಲ್ಲಿ ಒಂದು QR ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿದಾಗ ಆ ಚಾಪ್ಟರ್ ಮೇಲೆ ಟೆಸ್ಟ್ ಓಪನ್ ಆಗುತ್ತೆ. ಸೊ ನಾವ್ ಯಾವಾಗ ಮಕ್ಕಳ ಪಕ್ಕದಲ್ಲಿ ಕುತ್ಕೊಂಡು ಆ ಟೆಸ್ಟ್ ಅನ್ನ ಮಕ್ಕಳಿಗೆ ಬರೀಲಿಕ್ಕೆ ಹೇಳ್ತೀವಿ, ಅಲ್ಲಿ ಇಮಿಡಿಯೇಟ್ ರಿಪೋರ್ಟ್ ಕಾರ್ಡ್ ಅನ್ನು ನೋಡಿದಾಗ ನಮಗೆ ನಮ್ಮ ಮಕ್ಕಳು ಎಷ್ಟು ತನಕ ಪ್ರೋಗ್ರೆಸಿವ್ ಆಗಿದ್ದಾರೆ ಹೇಳೋದು ಗೊತ್ತಾಗತ್ತೆ. ಸೊ ನಮಗೆ ಯಾವಾಗ ಅನ್ಸತ್ತೆ ಇವ್ರು ಎಲ್ಲ ಕ್ವಶನ್ಸ್ ಅನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ ಅಂದ್ರೆ ನಮಗೆ ನಮ್ಮ ಮಕ್ಕಳ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಆಗ ನಾವು ಅವರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಿಗೆ ಕಳಿಸ್ಲಿಕ್ಕೆ ನಾವು ಹೆಲ್ಪ್ ಆಗತ್ತೆ. ಅಂದ್ರೆ ಈ ಅಸೆಸ್ಮೆಂಟ್ ಏನಿದೆ ಇದು ಒಂದು ಮೆಜರಿಂಗ್ ಟೂಲ್ ಹಾಗೆ ನಮ್ಗೆ ವರ್ಕ್ ಮಾಡತ್ತೆ. ನಾವ್ ಹೇಗೆ ಡಿಸ್ಟೆನ್ಸ್ ಅನ್ನ ಅಥವಾ ಇದನ್ನ ಟೇಪ್ ಇಂದ ಮೆಜರ್ ಮಾಡ್ತೀವಿ, ಅಥವಾ ಆಯಿಲ್ ಅನ್ನ ಲೀಟರ್ ಇಂದ ಮೆಜರ್ ಮಾಡ್ತೀವಿ, ಗ್ರಾಸರಿಯನ್ನ KG ಲೆಕ್ಕದಲ್ಲಿ ಮೆಜರ್ ಮಾಡ್ತೀವಿ, ಅದೇ ತರದಲ್ಲಿ ನಮ್ಮ ಮಕ್ಕಳು ಎಜುಕೇಶನ್ ಅಲ್ಲಿ ಯಾವ ತರದಲ್ಲಿ ಇದ್ದಾರೆ ಅಥವಾ ಏನು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಹೇಗೆ ಓದ್ತಾ ಇದ್ದಾರೆ ಹೇಳೋದನ್ನು ಸಹ ನಾವು ಈ ಒಂದು ಅಸೆಸ್ಮೆಂಟ್ ಮೆಜರಿಂಗ್ ಟೂಲ್ ಮುಖಾಂತರ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ಬಹುದು. ಹಾಗಾದ್ರೆ ನಮ್ದು ಈ ಅಸೆಸ್ಮೆಂಟ್ ಯಾವ ತರದಲ್ಲಿ ವರ್ಕ್ ಆಗತ್ತೆ ಅಂತ ಹೇಳೋದಕ್ಕೆ ಒಂದು ಶಾರ್ಟ್ ವಿಡಿಯೋನ ತೋರಿಸ್ತೀನಿ. ಸೊ ನಮ್ಮ ಆಪ್ ಅಲ್ಲಿ ಏನಿದೆ, ಈ ತರದಲ್ಲಿ ಅವರು ಮ್ಯಾಥ್ಸ್ ಮತ್ತೆ ಸೈನ್ಸ್ ಸಬ್ಜೆಕ್ಟ್ ಏನಾದ್ರು ನೋಡ್ಬೋದು. ಸೈನ್ಸ್ ಸೆಲೆಕ್ಟ್ ಮಾಡಿದ್ರೆ ಸೈನ್ಸ್ ಅಲ್ಲಿ ಇರುವ ಎಲ್ಲಾ ಚಾಪ್ಟರ್ ಲಿಸ್ಟ್ ಸಿಗತ್ತೆ. ಇಲ್ಲಿ ನಾನೊಂದು ಚಾಪ್ಟರ್ ನ ಸೆಲೆಕ್ಟ್ ಮಾಡಿದೆ, ಸಾಯಿಲ್ ಅಂತ ಹೇಳಿ. ಅದರಲ್ಲಿ ಒಂದು ಆಲ್ರೆಡಿ ಟೆಸ್ಟ್ ಅನ್ನ ನಾನು ಬರ್ದಿದ್ದೇನೆ. ಸೊ ಟೆಸ್ಟ್ ಅನ್ನ ಬರ್ದಿದ್ರೆ ಟೆಸ್ಟ್ ಬರೆದ ನಂತರದಲ್ಲಿ ನಾವು ಆ ಟೆಸ್ಟ್ ಇದು ರಿಪೋರ್ಟ್ ಅನ್ನ ಯಾವ ತರದಲ್ಲಿ ನೋಡ್ಬೋದು, ಅಥವಾ ನಮ್ಮ ಮಕ್ಕಳನ್ನ ನಾವು ಯಾವ ತರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂದ್ರೆ, ಸೊ ಈ ತರದಲ್ಲಿ ಟೆಸ್ಟ್ ಇದು ಒಂದು ರಿಪೋರ್ಟ್ ಹೇಳೋದು ನಮಗೆ ಬರುತ್ತೆ. ಸೊ ಈ ರಿಪೋರ್ಟ್ ಅಲ್ಲಿ ಎಷ್ಟು ಬರ್ದಿದ್ದಾರೆ, ಎಷ್ಟು ರಾಂಗ್, ಎಷ್ಟು ಟಿಪ್. ಸೊ ಆ ಟೆಸ್ಟ್ ಅಲ್ಲಿ ಅವ್ರು ಬರೆದ ಪ್ರತಿಯೊಂದು ಪ್ರಶ್ನೆ ಮತ್ತು ಅದು ಉತ್ತರ ಬರುತ್ತೆ. ನಾವು ರೈಟ್ ಬರ್ದಿದ್ದಕ್ಕೆ ಗ್ರೀನ್ ಟಿಕ್ ಮಾರಿರುತ್ತೆ, ರಾಂಗ್ ಬರ್ದಿದ್ದಕ್ಕೆ ರೆಡ್ ಮಾರ್ಕ್. ಸೊ ಯಾವ ರಾಂಗ್ ಇದ್ದಾರೆ ಆ ವ್ಯೂ ನಾವು ಯಾವ ಮಾಡ್ತೀವಿ, ಟೀಚರ್ ಬಂದು ಆ ಕಾನ್ಸೆಪ್ಟ್ ಅನ್ನ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕಂದ್ರೆ ನಾನೊಂದು ಕ್ವಶನ್ ಆನ್ಸರ್ ರಾಂಗ್ ಬರ್ದಿದ್ದೀನಿ ಅಂದ್ರೆ ನನಗೆ ಸಬ್ಜೆಕ್ಟ್ ಅರ್ಥ ಆಗ್ತಾ ಅಂತ. ಅದಕ್ಕೆ ರಿಲೇಟೆಡ್ ಆಗಿ ಏನ್ ಮಾಡ್ತೀವಿ ಅಂದ್ರೆ, ಆ ರಾಂಗ್ ಬರ್ದಿದ್ದಾರೆ ಅಂದ್ರೆ ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ಬಂದು ಅವರಿಗೆ ಆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಂದ್ರೆ ಮಕ್ಳು ಏನ್ ತಪ್ಪು ಮಾಡ್ತಾರೆ ಅದನ್ನ ನಾವು ಇಮಿಡಿಯೇಟ್ ಇಲ್ಲಿ ಕರೆಕ್ಷನ್ಸ್ ಮಾಡ್ತೀವಿ. ಒಂದು ಕ್ವಶನಿಗೆ ನಾನು ರಾಂಗ್ ಆನ್ಸರ್ ಬರ್ದಿದ್ದೀನಿ ಅಂದ್ರೆ ಅದ್ರದ್ದು ಕರೆಕ್ಟ್ ಆನ್ಸರ್ ಎಲ್ಲಿ ಅಂತ ನಾನು ಎಲ್ಲೋ ಹೋಗಿ ಹುಡುಕ್ಬೇಕಂತ ಇಲ್ಲ, ನಮ್ಗೆ ಇಲ್ಲಿ ಏನಾಗತ್ತೆ ರೆಡಿಯಾಗಿ ಸಿಗತ್ತೆ. ಇಲ್ಲಿ ಏನಿದೆ, ಈ ಸರ್ಕಲ್ ಅಲ್ಲಿ ಟೋಟಲ್ ಎಲ್ಲದು ಗ್ರೀನ್ ಬಂತು ಅಂದ್ರೆ ಆಲ್ ಆನ್ಸರ್ಸ್ ಮಕ್ಳು ಕರೆಕ್ಟ್ ಬರ್ದಿದ್ದಾರೆ ಅಂದ್ರೆ ನಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾವು ಅದ್ರ ಪ್ರಕಾರ ಅವ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ನಾವು ಟೈಮ್ ಅನ್ನ ಕೊಡ್ಬೋದು. ಹಾಗೆ ಇದೇ ತರದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಈಗ ಈ ತರದಲ್ಲಿ ಅವ್ರ ಮಕ್ಕಳು ಓದ್ತಾ ಬರುವಾಗ ಏನಾಗತ್ತೆ ಅಂದ್ರೆ, ಅವರು ಒಂದು ರೋಟ್ ಲರ್ನಿಂಗ್ ಇಂದ ಹೊರಗಡೆ ಬಂದು ಒಂದು ಕಾನ್ಸೆಪ್ಟ್ ಲರ್ನಿಂಗ್ ಏನಿದೆ ಅದಕ್ಕೆ ಮಕ್ಕಳು ರೆಡಿ ಆಗ್ತಾರೆ. ಹಾಗೆ ಅದ್ರ ಜೊತೆಗೆ ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ನಾವು ಮಕ್ಕಳಿಗೆ ರೆಗ್ಯುಲರ್ ಆಗಿ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಇದು ಕ್ವಿಜ್ ಅನ್ನ ನಾವು ಯಾಕೆ ಕಂಡಕ್ಟ್ ಮಾಡ್ತೀವಿ ಅಂದ್ರೆ, ನಾನು ಆಲ್ರೆಡಿ ಫಸ್ಟ್ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದೆ, ಫಾಸ್ಟ್ ರೆಸ್ಪಾನ್ಸ್. ಒಂದು ಪ್ರಶ್ನೆಗೆ ಮಕ್ಳು ಏನ್ ಹೇಳ್ತಾರೆ, ನನಗೆ ನೆನ್ಪು ಮಾಡ್ಕೊಳ್ಳಿಕ್ಕೆ 5 ನಿಮಿಷ ಬೇಕಾಯ್ತಮ್ಮ ಅಂತ ಏನ್ ಹೇಳ್ತಾರೆ. ಅದರ ಬದಲಿಗೆ ಫಾಸ್ಟ್ ಅನಾಲಿಸಿಸ್ ಅಥವಾ ಫಾಸ್ಟ್ ರೆಸ್ಪಾನ್ಸ್ ಅನ್ನ ಅವರಿಗೆ ಅಭ್ಯಾಸ ಮಾಡ್ಲಿಕ್ಕೆ ನಾವೊಂದು ಕ್ವಿಜ್ ಅನ್ನ ಮಾಡ್ತೇವೆ. ಈ ಕ್ವಿಜ್ ಅಲ್ಲಿ ಏನ್ ಮಾಡ್ತೀವಿ, ಮಕ್ಳು ಯಾರು ಅಟೆಂಡ್ ಆಗಿ ವಿನ್ ಆಗ್ತಾರೆ ಅವರಿಗೆ ನಾವು ಒಂದು ಸ್ಕಾಲರ್ಶಿಪ್ ಮನಿಯನ್ನು ಕೊಡೋದ್ರ ಜೊತೆಗೆ ಅವರು ರ್ಯಾಂಕ್ ಬಂದಿದ್ದು ಫೋಟೋವನ್ನು ಸಹ ಡಿಸ್ಪ್ಲೇ ಮಾಡ್ತೀವಿ. ಸೊ ಮಕ್ಕಳಿಗೆ ಏನಿರುತ್ತೆ, ಯಾವಾಗ್ಲೂ ನನ್ನನ್ನ ರಿಕಗ್ನೈಸ್ ಮಾಡ್ಬೇಕು ಅಂತ ಇರುತ್ತೆ. ಆ ರಿಕಗ್ನಿಷನ್ ಫೀಲಿಂಗ್ ಬಂದಾಗ ಏನಾಗತ್ತೆ, ಆಟೋಮೆಟಿಕ್ ಆಗಿ ಅವರು ಅವರ ಸ್ಟಡೀಸ್ ಅಲ್ಲಿ ಅವರು ಇಂಪ್ರೂವ್ ಆಗ್ತಾ ಹೋಗ್ತಾರೆ. ಇಲ್ಲಿ ನೋಡಿರ್ಬೋದು, ರ್ಯಾಂಕ್ ಬಂದವ್ರದ್ದು ಫೋಟೋಸ್ ಹಾಕಿದ್ದೀನಿ, ಅವ್ರದ್ದು ಏನು ಕ್ಯಾಶ್ ಪ್ರೈಸ್ ಮನಿ ಬಂದಿದೆ, ಸ್ಕಾಲರ್ಶಿಪ್ ಮನಿ ಬಂದಿದೆ, ಅದನ್ನು ಸಹ ನೀವು ನೋಡ್ಬೋದು. ಸೊ ಈ ತರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಮಕ್ಕಳಲ್ಲಿ ಒಂದು ಎಜುಕೇಶನ್ ಬಗ್ಗೆ ಇಂಟ್ರೆಸ್ಟ್ ಅನ್ನ ತಗೊಂಡ್ ಬರೋದ್ರ ಜೊತೆಗೆ ಅವರಿಗೆ ಒಂದು ಸ್ಕಾಲರ್ಶಿಪ್ ಅನ್ನು ಕೊಡ್ತಾ, ಅದ್ರ ಜೊತೆಗೆ ಅವರು ಫಾಸ್ಟ್ ಆಗಿ ಯಾವ ತರದಲ್ಲಿ ಸಬ್ಜೆಕ್ಟ್ ಅನ್ನ ಕಲಿಬಹುದು ಅಂತ ಹೇಳೋದಕ್ಕೂ ನಾವು ಅವಕಾಶವನ್ನ ಮಾಡ್ಕೊಡ್ತೀವಿ. ಹಾಗಾದ್ರೆ ಇಲ್ಲೂ ಸಹ ನಮ್ಮ ಕ್ವಿಜ್ ನಡೆದ ನಂತರ ಕ್ವಿಜ್ ರಿಪೋರ್ಟ್ ಅನ್ನ ನಾವು ನೋಡ್ಬೋದು, ಅನಲೈಸ್ ಮಾಡ್ಬೋದು. ಅದರ ಪ್ರಕಾರ ನಾವು ನಮ್ಮ ಮಕ್ಕಳನ್ನ ನಾವು ಒಂದು ಮೆಷರ್ ಮಾಡ್ಬೋದು. ಹಾಗಾದ್ರೆ ನಮ್ಮ ಕ್ವಿಜ್ ಯಾವ ತರದಲ್ಲಿ ವರ್ಕ್ ಆಗತ್ತೆ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ವಿಡಿಯೋ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಏನಾಗತ್ತೆ, ಪ್ರತಿಯೊಂದು ಇದರಲ್ಲಿ ನಮ್ಗೆ ಕ್ವಿಜ್ ಯಾವತ್ತಿದೆ ಅಂತ ಫಸ್ಟ್ ನೋಡ್ಕೊಳ್ತೀವಿ. ಅಲ್ಲಿ ನೋಡಿದಾಗ ಡೇಟ್ ಬರುತ್ತೆ, ಯಾವ ಟಾಪಿಕ್ ಮೇಲೆ ಕ್ವಿಜ್ ಇದೆ ಅಂತ ಇರುತ್ತೆ. ಆ ಟೈಮಿಗೆ ನಾವು ಲಾಗಿನ್ ಆಗಿ ಜಾಯಿನ್ ಕ್ವಿಜ್ ಅಂದಾಗ ಕ್ವಿಜ್ಗೆ ಜಾಯಿನ್ ಆಗ್ತೀವಿ. ಕ್ವಿಜ್ಗೆ ಜಾಯಿನ್ ಆದ ಮೇಲೆ ಕ್ವಿಜ್ ರಿಪೋರ್ಟ್ ಈ ತರದಲ್ಲಿ ನೋಡ್ಬೋದು.
ಇಲ್ಲಿ ನೋಡಿ 7 ಕ್ವಿಜ್ ಅಲ್ಲಿ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ, 0 ಆನ್ಸರ್ ಮಾಡಿಲ್ಲ, 3 ಸ್ಕಿಪ್ ಆಗಿದೆ. ಕ್ವಿಜ್ಗೆ ಯಾರ್ಯಾರು ಅಟೆಂಡ್ ಆಗಿದ್ರು, ಕ್ವಿಜ್ ಅಲ್ಲಿ ಏನ್ ಕ್ವಶನ್ಸ್ ಕೇಳಿದ್ರು, ನಾವ್ ಯಾವ್ದಕ್ಕೆ ಕರೆಕ್ಟ್ ಆನ್ಸರ್ ಕೊಟ್ಟಿದೀವಿ, ಯಾವ್ದಕ್ಕೆ ರಾಂಗ್ ಆನ್ಸರ್ ಕೊಟ್ಟಿದೀವಿ, ಆ ರಾಂಗ್ ಆನ್ಸರ್ ಕೊಟ್ಟಿದ್ದಕ್ಕೆ ಸಹ ನಾವು ಕರೆಸ್ಪಾಂಡಿಂಗ್ ವಿಡಿಯೋಸ್ ಅನ್ನ ನೋಡ್ಬೋದು. ಅದ್ರ ಜೊತೆಗೆ ಲೈವ್ ಆಗಿ ಕ್ವಿಜ್ ಅಲ್ಲಿ ಇರುವಾಗ ಕ್ವಿಜ್ ಅಲ್ಲಿ ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಸಹ ನಮ್ಗೆ ಅಲ್ಲಿ ಟೀಚರು ಅದಕ್ಕೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಇಮಿಡಿಯೇಟ್ ನಮ್ಗೆ ಎಕ್ಸ್ಪ್ಲನೇಷನ್ ಸಿಗತ್ತೆ. ಅದರ ಜೊತೆಲಿ ನಾವು ಮಕ್ಕಳ ಜೊತೆಗೆ ಕ್ವಿಜ್ ಅಲ್ಲಿ ಅಟೆಂಡ್ ಆಗಿದ್ದಿಲ್ಲ ಅಂತಂದ್ರೆ ನಂತರದಲ್ಲಿ ಸಹ ನಾವು ನಮ್ಮ ಮಕ್ಕಳ ಕ್ವಿಜ್ ರಿಪೋರ್ಟ್ ಅನ್ನ ನೋಡ್ಬೋದು. ಸೊ ಈ ತರ ಅಸೆಸ್ಮೆಂಟ್ ರಿಪೋರ್ಟ್ ಮತ್ತೆ ಕ್ವಿಜ್ ರಿಪೋರ್ಟ್ ಅನ್ನ ನಾವು ರೆಗ್ಯುಲರ್ ಆಗಿ ನೋಡೋದ್ರಿಂದ ನಮ್ಮ ಮಕ್ಕಳ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ಕೊಳ್ತಾ ಅವ್ರದ್ದು ಟೈಮ್ ಮ್ಯಾನೇಜ್ಮೆಂಟ್ ಇದೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ, ಸ್ಟಡಿಗೆ, ಅಥವಾ ಅವರು ರಿಲ್ಯಾಕ್ಸ್ ಆಗಕ್ಕೆ ನಾವು ಟೈಮ್ ಅನ್ನ ಕೊಡ್ಬೋದು. ಇಲ್ಲಿದ್ರೆ ಏನ್ ಮಾಡ್ತೀವಿ, ಮಕ್ಳಿಗೆ ನಿದ್ರೆ ಬರ್ತಾ ಇದ್ರು ಒತ್ತಾಯವಾಗಿ ನಾವು ಪಕ್ಕದಲ್ಲಿ ಕುತ್ಕೊಂಡು ಬರೀ ಓದಿಸ್ತಾ ಇರ್ತೀವಿ, ಇಲ್ಲ ಬೆಳಗಿನ ಜಾವ ಬೇಗ ಏಳು ಅಂತ ಅವರನ್ನ ಎಬ್ಬಿಸ್ತಾ ಇರ್ತೀವಿ. ಅದ್ರ ಬದಲಿಗೆ ಏನ್ ಮಾಡ್ತೀವಿ, ನಾವ್ ಇದೆಲ್ಲ ನೋಡ್ಕೊಂಡಾಗ ಒಂದು ಪ್ರಾಪರ್ ಟೈಮ್ ಶೆಡ್ಯೂಲ್ ಅನ್ನ ಮಕ್ಕಳಿಗೆ ಹಾಕಿ ಕೊಟ್ರೆ ಅವ್ರ ಎಜುಕೇಶನ್ ಅನ್ನ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಹಾಗಾದ್ರೆ ಈ ನಮ್ಮ ಸ್ಟಡಿ ಮೆಥಡ್ ನಾವ್ ಏನಿದ್ದೀವಿ ಅದಕ್ಕೆ ಫಿಜಿಟಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಯಾಕೆ ಫಿಜಿಟಲ್ ಕಾನ್ಸೆಪ್ಟ್ ಅಂತ ಅಂದ್ರೆ, ಅವರು ಸ್ಕೂಲ್ ಅಲ್ಲಿ ಅವರ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಸಬ್ಜೆಕ್ಟ್ ಅನ್ನ ನೋಡ್ತಾರೆ ವಿತ್ ಪಿಕ್ಚರ್ ಮುಖಾಂತರ ಅದ್ರ ಎಕ್ಸ್ಪ್ಲನೇಷನ್ ಎಲ್ಲ ಟೆಕ್ಸ್ಟ್ ಬುಕ್ ಅವರ ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ತಾರೆ. ಅದನ್ನೇ ಅವ್ರಿಗೆ ಸ್ಕೂಲ್ ಅಲ್ಲಿ ಟೀಚರು ಪಾಠ ಮಾಡ್ತಾರೆ. ಮನೆಗೆ ಬಂದ ನಂತರ ನಮ್ಮ ಡಿಜಿಟಲ್ ಕ್ಲಾಸಸ್ ಅಲ್ಲಿ ಯಾವಾಗ ಸ್ಕ್ಯಾನ್ ಮಾಡಿ ಅವ್ರು ಅದನ್ನ ನೋಡ್ತಾರೆ, ನಾವು 3D ಅಥವಾ ಲೈವ್ ಮತ್ತೆ ಆನಿಮೇಷನ್ ಮುಖಾಂತರ ಅವರಿಗೆ ಆ ರಿಯಲ್ ಆಗಿ ಆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇವೆ. ಯಾಕಂದ್ರೆ ನೋಡಿ, ನಾನು ವಿಡಿಯೋ ತೋರಿಸಿದಲ್ಲಿ ಟೀಚರ್ ಲೈಟ್ ಎಕ್ಸ್ಪ್ಲೇನ್ ಮಾಡುವಾಗ ಬೋರ್ಡ್ ಮೇಲೆ ಒಂದು ಲೈನ್ ಅನ್ನ ಎಳಿತಾರೆ, ಆದ್ರೆ ಇಲ್ಲಿ ಕ್ಲಾಸ್ ನೋಡುವಾಗ ಆ ಲೈಟ್ ರೇಸ್ ಹೇಗೆ ಪಾಸ್ ಆಗತ್ತೆ ಅಂತ ನಾವು ತೋರಿಸ್ತೀವಿ. ಹಾಗಾಗಿ ಇಲ್ಲಿ ಏನಾಗತ್ತೆ, ಬುಕ್ ಅಲ್ಲಿ ಏನು ನಾಲೆಜ್ ಅನ್ನ ತಗೊಳ್ತಾರೆ ಅದನ್ನ ಕ್ಲಿಯರ್ ಆಗಿ ಡಿಜಿಟಲ್ ಕ್ಲಾಸಸ್ ಮುಖಾಂತರ ಅವ್ರು ಅರ್ಥ ಮಾಡ್ಕೊಂಡಾಗ ಮಕ್ಕಳ ಎಜುಕೇಶನ್ ಲೆವೆಲ್ ಏನಿದೆ ಅದು ತುಂಬಾ ಜಾಸ್ತಿ ಆಗತ್ತೆ. ಸೊ ಹಾಗಾಗಿ ನಮ್ಮ ಎಜುಕೇಶನ್ಗೆ ಫಿಸಿಕಲ್ ಬುಕ್, ಡಿಜಿಟಲ್ ಕ್ಲಾಸಸ್ ಇದೆರಡನ್ನು ಕಂಬೈನ್ ಮಾಡಿ ಫಿಜಿಟಲ್ ಕಾನ್ಸೆಪ್ಟ್ ಆಫ್ ಎಜುಕೇಶನ್ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಆಲ್ರೆಡಿ ನೋಡಿದ್ವಿ ಎಲ್ಲಾ ಮಕ್ಕಳಿಗೂ ಒಂದೇ ತರದ ಎಜುಕೇಶನ್ ಸಿಗ್ತಾ ಇಲ್ಲ, ಆದ್ರೆ ಕ್ವಶನ್ ಪೇಪರ್ ಇಸ್ ಸೇಮ್ ಅಂತ ಹೇಳ್ತೀವಿ. ಈ ಎರಡೂ ಟೈಪ್ ಮಧ್ಯದಲ್ಲಿ ಇರೋದಕ್ಕೆ ನಾವೊಂದು ಬ್ರಿಡ್ಜ್ ಅನ್ನ ಬಿಲ್ಡ್ ಮಾಡ್ತೀವಿ. ಎಡ್ಯುಟೆಕ್ ವಿಲ್ ಬಿಲ್ಡ್ ಅ ಬ್ರಿಡ್ಜ್. ಇದೇನ್ ಮಾಡ್ತಿದೆ ಅಂದ್ರೆ, ಎಲ್ಲಾ ಮಕ್ಕಳಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಅವ್ರು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಅವರ ಗ್ರಾಸ್ಪಿಂಗ್ ಪವರ್ ಯಾವ ತರದಲ್ಲಿ ಇದೆ, ಅವ್ರು ಯಾವ ತರದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲರದ್ದು ಪೇರೆಂಟ್ ಇನ್ವಾಲ್ವ್ ಆಗ್ತಾ ಇದಾರೋ ಇಲ್ವೋ, ಇದೆಲ್ಲವನ್ನು ನಾವ್ ಏನ್ ಮಾಡ್ತೀವಿ, ಒಂದು ಯೂನಿಫಾರ್ಮ್ ಆಗಿ ಮಾಡಿ ಎಲ್ಲ ಮಕ್ಳಿಗೆ ಒಂದು ಯೂನಿಫಾರ್ಮ್ ಎಜುಕೇಶನ್ ಅನ್ನು ಕೊಟ್ಟಾಗ ಏನಾಗತ್ತೆ ಅಂದ್ರೆ, ಅವರಿಗೆ ಕಾನ್ಸೆಪ್ಟ್ ಲರ್ನಿಂಗ್ ಯಾವಾಗ ನಾವು ಕೊಡ್ತೀವಿ, ಅವರಿಗೆ ಓನ್ಲಿ ಅಕಾಡೆಮಿಕ್ ಸ್ಕೋರ್ ಮಾಡೋದ್ರಲ್ಲಿ ಮಾತ್ರ ಅಲ್ಲ, ಅವ್ರದ್ದು ಇನ್ಬಿಲ್ಟ್ ನಾಲೆಜ್ ಲೆವೆಲ್ ಏನಿದೆ ಅದು ಸಹ ನಮಗೆ ಎಡ್ಯುಟೆಕ್ ಇಂದ ಜಾಸ್ತಿ ಆಗತ್ತೆ. ಹಾಗಾಗಿ ನಾನು ಇದೊಂದು ಒಂದು ಅಮೇಸಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ, ಒಂದು ಲರ್ನಿಂಗ್ ಹೇಳ್ತೀವಿ ಆಡಿಟರಿ ಲರ್ನಿಂಗ್. ಆಡಿಟರಿ ಲರ್ನಿಂಗ್ ಅಂದ್ರೆ ಜಸ್ಟ್ ಸ್ಕೂಲಲ್ಲಿ ಒಂದು ನೈಟ್ ರಾತ್ರಿ ಅಂದ್ರೆ ಹೀಗಿರತ್ತೆ, ಕತ್ಲೆ ಇರತ್ತೆ, ಸೂರ್ಯ ಇರಲ್ಲ, ಚಂದ್ರ ಇರ್ತಾನೆ ರಾತ್ರಿ ಟೈಮಲ್ಲಿ, ಒಂದು ಎಕ್ಸ್ಪ್ಲನೇಷನ್ ಏನು ಅವ್ರು ಕೇಳಿದಾಗ ಅದು ಏನು ಅಂತ ಅವರಿಗೆ ಗೊತ್ತಾಗಲ್ಲ. ಆಡಿಟರಿ ಕೇಳಿದಾಗ ನೈಟ್ ಅಂತ ಅಂದ್ರೆ ಇದು ಅಂತ ಅವ್ರು ಬರೀತಾರೆ. ಆದ್ರೆ ನಾವ್ ಯಾವಾಗ ವಿಜುವಲೈಸೇಷನ್ ಅಲ್ಲಿ ಅವರಿಗೆ ತೋರಿಸ್ತೀವಿ, ನೈಟ್ ಅಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ ಇದೆಲ್ಲ ವಿಜುವಲೈಸೇಷನ್ ಆಗಿ ತೋರಿಸ್ತೀವಿ, ಅವಾಗ ನೈಟ್ ಅಂತ ವರ್ಡ್ ಬಂದಾಗ ಮಕ್ಕಳ ಮೈಂಡ್ ಅಲ್ಲಿ ಏನ್ ಬರುತ್ತೆ, ಓಕೆ ನೈಟ್ ಅಂದ್ರೆ ಹೀಗಿರತ್ತೆ, ಆಕಾಶ ಹೀಗಿರತ್ತೆ ಅಂತ ಹೇಳಿ ಒಂದು ಇಮ್ಯಾಜಿನೇಷನ್ ಅನ್ನ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಹಾಗೆ ಈ ನಮ್ಮ ಅಸೆಸ್ಮೆಂಟು ಅಥವಾ ಕ್ವಿಜ್ ಅಲ್ಲಿ ಯಾವಾಗ ಮಕ್ಕಳು ಇನ್ವಾಲ್ವ್ ಆಗ್ತಾ ಹೋಗ್ತಾರೆ, ಕಿನೆಸ್ಥೆಟಿಕ್ ಲರ್ನಿಂಗ್ ಹೇಳ್ತೀವಿ, ಅಲ್ಲಿ ಏನಾಗತ್ತೆ ಅಂದ್ರೆ ಮಕ್ಕಳು ಇನೋವೇಟಿವ್ ಆಗಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಏನಾಗಿದೆ, ನೈಟ್ ಅಂದಾಗ ನೈಟ್ ಹೀಗಿರತ್ತೆ ಅಂತ ಇರ್ತಾರೆ. ಯಾವಾಗ ಅವ್ರು ಇನೋವೇಟಿವ್ ಆಗಿ ಲರ್ನಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ನೀವು ಪಿಕ್ಚರ್ ಅಲ್ಲಿ ನೋಡಿದಾಗೆ ನಾನು ಚಂದ್ರನನ್ನ ಇನೋವೇಟಿವ್ ಆಗಿ ಹೇಗೆ ನೋಡ್ಬೋದು, ಅಥವಾ ಅದರಲ್ಲಿ ನಾನು ಹೊಸ್ತಿ ಏನನ್ನ ಕಂಡು ಹಿಡಿಬಹುದು, ಯಾಕಂದ್ರೆ ಇನೋವೇಟಿಂಗ್ ಥಿಂಕಿಂಗ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ತರದಲ್ಲಿ ನಮ್ಮ ಮಕ್ಕಳು ಒಂದು ಇನೋವೇಟಿವ್ ಆಗಿ ಓದಿ ಅವ್ರ ಮುಂದ್ಗಡೆ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡು ಬೆಳಿಬೇಕು ಅಂತಂದ್ರೆ ನಮ್ದು ಎಡ್ಯುಟೆಕ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೊ ನಾರ್ಮಲಿ ನಾವ್ ಏನ್ ಹೇಳ್ತೀವಿ ಅಂದ್ರೆ, ನಾರ್ಮಲ್ ಮಕ್ಕಳಿಗೆ ಏನು ಟೆನ್ಷನ್ ಇರುತ್ತೆ, ಸಬ್ಜೆಕ್ಟ್ ಅರ್ಥ ಆಗಿಲ್ಲ, ಎಕ್ಸಾಮ್ ಹೆಂಗ್ ಬರಿಬೇಕು, ಮಾರ್ಕ್ಸ್ ಏನ್ ಬರುತ್ತೋ, ಇದು ಯಾವ ಟೆನ್ಷನ್ ಇರಲ್ಲ. ಸೊ ಸ್ಟ್ರೆಸ್ ಫ್ರೀ ಆಗಿ ಮಕ್ಕಳು ಫನ್ ಅಂಡ್ ಲರ್ನ್ ಟೈಪ್ ಅಲ್ಲಿ ಕ್ವಿಜ್ ಅನ್ನ ಅಟೆಂಡ್ ಆಗ್ತಾ ಬಂದಾಗ
ಗೇಮಿಫೈಯಿಂಗ್ ದ ಎಜುಕೇಶನ್ ಅಂತ ಹೇಳ್ತೀವಿ. ಕ್ವಿಜ್ ಅನ್ನ ನಾವು ಯಾಕೆ ಇಟ್ಟಿದ್ದಂದ್ರೆ ಗೇಮಿಫೈಯಿಂಗ್ ದ ಎಜುಕೇಶನ್, ಒಂದು ಆಟ ಆಡ್ತಾ ಅವ್ರು ಯಾವ ತರದಲ್ಲಿ ಸಬ್ಜೆಕ್ಟ್ ಅನ್ನ ಕಲಿಬಹುದು ಅಂತ ಹೇಳೋದಕ್ಕೆ ಕ್ವಿಜ್ ಹೆಲ್ಪ್ ಆಗುತ್ತೆ. ಹೀಗಿರುವಾಗ ಮಕ್ಕಳು ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲದೆ ವಿತ್ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅನ್ನ ಕಲೀಲಿಕ್ಕೆ ಎಡ್ಯುಟೆಕ್ ಪ್ಲಾಟ್ಫಾರ್ಮ್ ಅನ್ನು ಮಾಡ್ಕೊಡತ್ತೆ. ಹಾಗಾದ್ರೆ ನಮ್ಮಲ್ಲಿರುವ ಪ್ಯಾಕೇಜ್ ಯಾರ್ಯಾರಿಗೆ ಹೆಲ್ಪ್ ಆಗತ್ತೆ ಅಂತ ನಾವು ನೋಡ್ಬೇಕು ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಪೇರೆಂಟ್ಸಿಗೆ ಇರ್ಬೋದು, ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಇರ್ಬೋದು, ಸ್ಕೂಲ್ ಟೀಚರ್ಸಿಗೆ ಇರ್ಬೋದು, ಅಥವಾ ನಾನು ಏನಾದ್ರು ಒಂದು ಜಾಬ್ ಮಾಡ್ತಾ ಇದ್ದೀನಿ ಅಥವಾ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಹೀಗೆ ಒಂದು ಹೌಸ್ ವೈಫ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂತ ಬೇರೆ ಬೇರೆ ಪ್ಯಾಕೇಜಸ್ ನಮ್ಮಲ್ಲಿ ಇದೆ. ಹಾಗಾದ್ರೆ ಯಾವ್ಯಾವ ಪ್ಯಾಕೇಜ್ ನಮ್ಮಲ್ಲಿ ಇದೆ ಅಂತ ನೋಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಒಂದು ಸಪ್ಲಿಮೆಂಟರಿ ಪ್ಯಾಕೇಜ್ ಅಂತ ಕೊಡ್ತೀವಿ. ಇದು ಬಂದು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳಿಗೆ. ಇದರಲ್ಲಿ ನಾವು 6 ವರ್ಟಿಕಲ್ ಅನ್ನ ಕೊಡ್ತೀವಿ. ಕರ್ಸಿವ್ ರೈಟಿಂಗ್, ಆರ್ಟ್ ಅಂಡ್ ಕ್ರಾಫ್ಟ್, ಪಿಕ್ಸ್ ಇಂಡಸ್ಟ್ರಿ ಹೇಳ್ತೀವಿ, ಆರ್ಟ್ ಆಫ್ ಡ್ರಾಯಿಂಗ್, ಕಂಪ್ಯೂಟರ್ಸ್, ಜನರಲ್ ನಾಲೆಜ್ ಮತ್ತೆ ಗ್ರಾಮರ್. ಈ 6 ಸಬ್ಜೆಕ್ಟ್ಸ್ ಅನ್ನ ಕೊಡ್ತೀವಿ. ಒಂದು ವರ್ಷಕ್ಕೆ 7,999 ಚಾರ್ಜಸ್ ಆಗುತ್ತೆ. ಇದು ಎಲ್ಲ ಕ್ಲಾಸಿಗೂ ಸೇಮ್ ಇರಲ್ಲ. ಫಸ್ಟ್ ಕ್ಲಾಸ್ ಅವರಿಗೆ ಆ ಲೆವೆಲ್ ಅವರಿಗೆ ಏನ್ ಹೇಳ್ಕೊಡ್ಬೇಕು ಅದನ್ನ ಹೇಳ್ಕೊಡ್ತೀವಿ. ಸಿಂಪಲ್ ಡ್ರಾಯಿಂಗ್ ಹೇಳ್ಕೊಡ್ತೀವಿ, ಸಿಂಪಲ್ ಕಂಪ್ಯೂಟರ್ ಹೇಳ್ಕೊಡ್ತೀವಿ, ಸಿಂಪಲ್ ಗ್ರಾಮರ್ ಹೇಳ್ಕೊಡ್ತೀವಿ. ಅದೇ 5th ಕ್ಲಾಸಿಗೆ ಬಂದಾಗ ಏನ್ ಮಾಡ್ತೀವಿ, ಅವರ ಲೆವೆಲ್ಗೆ ಅವರ ಏಜ್ಗೆ ತಕ್ಕ ಹಾಗೆ ಆ ಪ್ರಕಾರದಲ್ಲಿ ನಾವು ಬೇರೆ ಬೇರೆ ಎಜುಕೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ಇಲ್ಲಿ ಏನಾಗತ್ತೆ ಅಂದ್ರೆ ದಿಸ್ ಇಸ್ ಅ ಪರ್ಸನಾಲಿಟಿ ಡೆವಲಪ್ಮೆಂಟ್ ಫಾರ್ ದ ಕಿಡ್ ಅಂತ ಹೇಳ್ತೀವಿ. ಅವರು ಅವ್ರದ್ದೊಂದು ಕಾನ್ಸಂಟ್ರೇಷನ್ ಪವರ್ ಇರ್ಬೋದು, ವರ್ಕ್ ಪರ್ಫೆಕ್ಷನ್ ಇರ್ಬೋದು, ಒಂದು ನೋಡಿ ಕಲಿಯೋದಿರ್ಬೋದು, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅವ್ರದ್ದೊಂದು ಇಂಗ್ಲಿಷ್ ವೊಕ್ಯಾಬುಲರಿ ಇರ್ಬೋದು, ಅಥವಾ ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅನ್ನ ಸ್ಪೀಡ್ ಮಾಡ್ಕೊಳ್ಳೋದು ಇರ್ಬೋದು. ಇದು ಎಲ್ಲದಕ್ಕೂ ಈ ಸಪ್ಲಿಮೆಂಟರಿ ಪ್ಯಾಕೇಜ್ ಏನಿದೆ ಮಕ್ಕಳಿಗೆ ಹೆಲ್ಪ್ ಆಗಕ್ಕಿದೆ. ಹಾಗೆ 6ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಸ್ಟೇಟ್ ಮತ್ತೆ CBSE ಎರಡೂ ಮಕ್ಕಳಿಗೆ ಹೆಲ್ಪ್ ಆಗುವಾಗೆ NCERT ಪ್ಯಾಕೇಜಸ್ ಇದೆ. 6ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಕೊಡ್ತೀವಿ. ಇದು CBSE ಮತ್ತೆ ಸ್ಟೇಟು ಎರಡೂ ಮಕ್ಕಳಿಗೆ ಹೆಲ್ಪ್ ಆಗತ್ತೆ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾನು ಆಲ್ರೆಡಿ ನಿಮ್ಗೆ ಏನು ಸ್ಕ್ಯಾನ್ ಬುಕ್ ತೋರಿಸಿದ್ದೆ, ಫಿಸಿಕಲ್ ಬುಕ್ ಮ್ಯಾಥ್ಸ್ ಮತ್ತೆ ಸೈನ್ಸ್ ಕೊಡ್ತೀವಿ. ಅದಕ್ಕೆ ರಿಲೇಟೆಡ್ ಕ್ಲಾಸಸ್ಸು, ಟೆಸ್ಟು, ಅಸೈನ್ಮೆಂಟ್ ಎಲ್ಲ ಕೊಡ್ತೀವಿ. ಅದ್ರ ಜೊತೆಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಕೋರ್ಸ್ ಅನ್ನು ಫ್ರೀ ಆಗಿ ಡಿಜಿಟಲ್ ಕೋರ್ಸಸ್ ಅನ್ನು ಕೊಡ್ತೀವಿ. ಹಾಗೆ 9th ಮತ್ತೆ 10th ಗೆ ಬಂದಾಗ ಅವರಿಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಪ್ಯಾಕೇಜಿನ ಜೊತೆಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಫ್ರೀ ಡಿಜಿಟಲ್ ಕೋರ್ಸ್ ಕೊಡ್ತೀವಿ. ಅದ್ರ ಜೊತೆಗೆ Node.js, ಪೈಥಾನ್, ಜಾವಾ, IoT ಕೋರ್ಸಸ್ ಅನ್ನ ಕೊಡ್ತೀವಿ. ಇದು ಏನಿದೆ ಅಂದ್ರೆ ಈ ICSE ಸಿಲೆಬಸ್ ಅಂತ ಏನ್ ಹೇಳ್ತಾರೆ ಅದರಲ್ಲಿ ಇದೆಲ್ಲ ಸಬ್ಜೆಕ್ಟ್ ಬರುತ್ತೆ. ಮತ್ತೆ ನೆಕ್ಸ್ಟ್ PUC ಗೆ ಅವ್ರು ಹೋಗುವಾಗ ಈ ಸಬ್ಜೆಕ್ಟ್ ಇದೆಲ್ಲ ಅಲ್ಲಿ ಕಂಟಿನ್ಯೂಷನ್ ಬರುತ್ತೆ. ಹಾಗಾಗಿ ಮಕ್ಕಳನ್ನ ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಇನಿಷಿಯಲ್ ಆಗಿ ಪ್ರಿಪರೇಷನ್ ಮಾಡಕ್ಕೆ ಆ ಸಬ್ಜೆಕ್ಟ್ಸ್ ಅನ್ನ ನಾವು ಅಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ 6ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲಿ ಓದುವ ಸ್ಟೇಟ್ ಅಥವಾ CBSE ಮಕ್ಕಳಿಗೆ ಅವರು ಈ ತರದಲ್ಲಿ ಸ್ಟ್ರೆಸ್ ಫ್ರೀ ಆಗಿ ಓದ್ಲಿಕ್ಕೆ ನಮ್ಮ ಹತ್ರ ಪ್ಯಾಕೇಜ್ ಅನ್ನ ಕೊಡ್ತೀವಿ. ಆಗ ನಿಮ್ಗೆ ಅನ್ಸ್ಬೋದು ಇದು ರೇಟ್ ಏನೋ ಜಾಸ್ತಿ ಅಲ್ವಾ, 8,000 ಹೇಳ್ತಾರೆ, 15,000 ಅಂತ ಹೇಳ್ತಾರೆ ಅಂತ. ಇಲ್ಲಿ ನೋಡಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ 6 to 8 ಸ್ಟ್ಯಾಂಡರ್ಡ್ ಏನಿದೆ ಒಂದು ದಿನಕ್ಕೆ ಮಕ್ಕಳಿಗೆ ಬೀಳುವ ಒಂದು ಸಬ್ಜೆಕ್ಟಿಗೆ ಬೀಳುವ ಚಾರ್ಜಸ್ ಜಸ್ಟ್ 10 rupees. ಅದ್ರ ಜೊತೆಗೆ ಏನಿದೆ ವೇದಿಕ್ ಮ್ಯಾಥ್ಸ್ ಕೋರ್ಸು ಫ್ರೀ ಇದೆ. ಅದೇ 9th ಮತ್ತೆ 10th ಮಕ್ಕಳು ಬಂದಾಗ ಒಂದು ದಿನಕ್ಕೆ ಅವರು ಒಂದು ಸಬ್ಜೆಕ್ಟ್ಗೆ ಬೀಳುವ ಕಾಸ್ಟ್ ಜಸ್ಟ್ 18 rupees. ಅದ್ರ ಜೊತೆಗೆ ಎಷ್ಟು ಫ್ರೀ ಕೋರ್ಸಸ್ ಇದೆ, 6 ಫ್ರೀ ಕೋರ್ಸಸ್ ಅನ್ನ ನಾವು ಕೊಡ್ತೀವಿ. ಸೊ ಈ ತರದಲ್ಲಿ ಏನಿದೆ ಅಂದ್ರೆ ವೆರಿ ಲೋ ಕಾಸ್ಟ್ ಅಲ್ಲಿ ನಾವು ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡ್ತಾ ಇದ್ದೀವಿ. ಹಾಗಾದ್ರೆ ಕಂಪ್ಯಾರಿಸನ್ ಮಾಡ್ಬೇಕು ಅಂದ್ರೆ ಈಗ ನಾವ್ ಏನಾದ್ರೂ ಮಕ್ಕಳಿಗೆ ಸಬ್ಜೆಕ್ಟ್ ಅರ್ಥ ಆಗ್ತಾ ಇಲ್ಲ ಅಂತ ಹೊರಗಡೆ ಟ್ಯೂಷನ್ಗೆ ಕಳಿಸ್ತಾ ಇದೀವಿ ಅಂತಂದ್ರೆ ಅದಕ್ಕೆ ಮತ್ತೆ ನಮ್ಮ ಎಜುಕೇಶನ್ಗೆ ಡಿಫ್ರೆನ್ಸ್ ನೋಡ್ಬೇಕಂದ್ರೆ ಟ್ಯೂಷನ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ ಡೇ ಎಕ್ಸ್ಕ್ಯೂಸ್ ಮೀ 1 ಇಲ್ಲ 2 ತಾಸು ಅವ್ರ ಪಾಠವನ್ನ ಕೇಳ್ಬೋದು. ನಮ್ಮಲ್ಲಿ ಏನಿದು 24 hours ಪಾಠ ಕೇಳ್ಬೋದು. ಟ್ಯೂಷನಿಗೆ ಅದರಲ್ಲಿ ಮೋಡ್ ಆಫ್ ಟೀಚಿಂಗ್ ಬ್ಲಾಕ್ ಬೋರ್ಡ್ ಇರುತ್ತೆ, ನಮ್ದ್ರಲ್ಲಿ ವಿತ್ ಆನಿಮೇಷನ್ ಡಿಜಿಟಲ್ ಕ್ಲಾಸಸ್ ಇರುತ್ತೆ. ಸೊ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಟ್ಯೂಷನ್ ಏನಿರುತ್ತೆ ಮಿಕ್ಸ್, ಕನ್ನಡ ಇಂಗ್ಲಿಷ್ ಮಿಕ್ಸ್ ಮಾಡ್ತಾರೆ, ನಮ್ದು ಇಲ್ಲಿ ಪ್ಯೂರ್ ಇಂಗ್ಲಿಷ್ ಇರುತ್ತೆ. ಸೊ ಮಕ್ಳು ಏನ್ ಹೇಳ್ತಾರೆ, ನನಗೆ ಆನ್ಸರ್ ಬರೀಲಿಕ್ಕೆ ತುಂಬಾ ಟೈಮ್ ಬೇಕಾಯ್ತು ಅಂತ. ಅಲ್ಲಿ ಒಂದು ರೀಸನ್ ಏನಿದೆ ಅಂದ್ರೆ ಅವರಿಗೆಲ್ಲ ಕನ್ನಡದಲ್ಲಿ ಕಲ್ಸಿರ್ತಾರೆ, ಎಕ್ಸಾಮ್ ಅಲ್ಲಿ ಬರೆಯುವಾಗ ನಾನು ಇಂಗ್ಲಿಷ್ ಅಲ್ಲಿ ಬರೀಬೇಕು. ಕನ್ನಡದಲ್ಲಿ ಕಲ್ತು ಅರ್ಥ ಮಾಡ್ಕೊಂಡಿದ್ದನ್ನ ಇಂಗ್ಲಿಷಿಗೆ ತರ್ಜುಮೆ ಮಾಡಿ ಅವರು ಬರಿಬೇಕು ಅಂದ್ರೆ ಅಲ್ಲಿ ಅವರಿಗೆ ಟೈಮ್ ವೇಸ್ಟ್ ಆಗತ್ತೆ. ಆದ್ರೆ ಸಬ್ಜೆಕ್ಟ್ ಅಂದ್ರೆ ಯಾವಾಗ ಫುಲ್ ಇಂಗ್ಲಿಷ್ ಅಲ್ಲೇ ಕಲಿತಾರೆ, ಕಲ್ತಿದ್ದನ್ನ ಹಾಗೆ ಬರಿಬೇಕು ಅಂದಾಗ ಎಕ್ಸಾಮ್ ಟೈಮ್ ಮ್ಯಾನೇಜ್ಮೆಂಟ್ ಮಕ್ಕಳಿಗೆ ಈಸಿ ಆಗತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಈಗ ಟೀಚರ್ಸ್ ಟೀಚಿಂಗ್ ಏನಿದೆ ಸಿಲೆಬಸ್ ಓರಿಯೆಂಟೆಡ್ ಇದೆ, ಆದ್ರೆ ನಮ್ಮ ಟೀಚಿಂಗ್ ಏನಿದೆ ಕಾನ್ಸೆಪ್ಟ್ ಇದೆ. ಹಾಗೆ ರಿವಿಷನ್
ಸೊ ಮಕ್ಳು ಯೂಶುವಲಿ ರಿವಿಷನ್ ಮಾಡ್ಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ ರೀಡಿಂಗ್ ಮಾಡ್ತಾರೆ, ರೈಟಿಂಗ್ ಮಾಡ್ತಾರೆ, ಹಾಗೆ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾರೆ. ಆದ್ರೆ ನಾವಿಲ್ಲಿ ಏನ್ ಮಾಡ್ತೀವಿ, ಮಕ್ಕಳಿಗೆ 5 ಡಿಫ್ರೆಂಟ್ ವೇದಲ್ಲಿ ಮಕ್ಕಳಿಗೆ ರಿವಿಷನ್ ಮಾಡಕ್ಕೆ ಅವಕಾಶವನ್ನ ಕೊಡ್ತೀವಿ. ನಾವೊಂದು ಟ್ಯೂಷನ್ಗೆ ಕಳಿಸಿದೀವಿ ಅಂದ್ರೆ ಆ ಟ್ಯೂಷನ್ ಟೀಚರ್ ಎಷ್ಟು ಕ್ವಾಲಿಫೈ ಇದ್ದಾರೆ, ಅವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಮ್ಗೆ ಗೊತ್ತಿರಲ್ಲ. ಆದ್ರೆ ನಮ್ಮಲ್ಲಿ ಪಾಠ ಮಾಡುವ ಟೀಚರ್ಸ್ ಇರ್ಬೋದು ಅಥವಾ ಅವರು ಎಲ್ಲರೂ ಕ್ವಾಲಿಫೈಡ್ ಇರ್ತಾರೆ. ಹಾಗಾದ್ರೆ ಯಾವ ಕ್ಲಾಸಿನ ಮಕ್ಕಳಿಗೆ ನಾವು ಯಾವ ತರದಲ್ಲಿ ಟೀಚ್ ಮಾಡ್ಬೇಕು ಅಂತ ಹೇಳೋದು ಟ್ಯೂಟರ್ ಡಿಸೈಡ್ ಮಾಡ್ತಾರೆ. ಇಲ್ಲಿ ಏನಿದೆ, ಟೀಮ್ ಆಫ್ ಪ್ರೊಫೆಷನಲ್ಸ್ ನಾವು ಡಿಸೈಡ್ ಮಾಡ್ತೀವಿ ಹೇಗೆ ಮಕ್ಕಳಿಗೆ, ಯಾವ ಏಜಿನ ಮಕ್ಕಳಿಗೆ ನಾವು ಯಾವ ತರದಲ್ಲಿ ಕಲಿಸ್ಬೇಕು ಅಂತೇಳಿ. ಹಾಗೆ ಇಲ್ಲಿ ಏನಿದೆ, ಮಕ್ಕಳಿಗೆ ಟ್ಯೂಷನ್ ಟೀಚರ್ ಯಾವ ತರದಲ್ಲಿ ಕಲಿಸ್ತಾರ ನೋಡಕ್ ಅವಕಾಶ ಇಲ್ಲ. ಇಲ್ಲಿ ನಾವು ಡಿಜಿಟಲ್ ಕ್ಲಾಸಸ್ ಅನ್ನ ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಬೋದು. ಪ್ರತಿ ಚಾಪ್ಟರ್ ಮೇಲೆ ಕ್ವಿಜ್ ಅನ್ನ ಕೊಡ್ತೀವಿ, ಪೇರೆಂಟ್ ಇನ್ವಾಲ್ವ್ಮೆಂಟ್ ಆಗ್ಬೋದು. ಹಾಗಾಗಿ ನಮ್ಮ ಪ್ಯಾಕೇಜ್ ಅನ್ನು ಯೂಸ್ ಮಾಡೋದ್ರಿಂದ ಒಂದು ಸ್ಟೂಡೆಂಟ್ ಲರ್ನರ್ ಆಗಿ ಕನ್ವರ್ಟ್ ಆಗುವ ಪ್ರೊಬಬಿಲಿಟಿ 90 to 100% ಇರ್ತೇವೆ. ಸ್ಟೂಡೆಂಟ್ ಇಂದ ಲರ್ನರ್ ಆಗಿ ಕನ್ವರ್ಟ್ ಆಗೋದೇನಂದ್ರೆ, ಜಸ್ಟ್ ಎಕ್ಸಾಮ್ ಬರಿಬೇಕಲ್ಲ ಅಂತ ಸಬ್ಜೆಕ್ಟ್ ಅನ್ನ ಓದಿ ಬರೆಯೋ ಒಂದು ಸ್ಟೂಡೆಂಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಇನೋವೇಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಅದನ್ನ ಮೆಮರಿಯಲ್ಲಿ ಇಟ್ಕೊಂಡು ಯಾವ ತರದಲ್ಲಿ ಮುಂದೆ ಹೋಗ್ತಾರೋ ಅವರು ಲರ್ನರ್. ಹಾಗಾಗಿ ಈ ತರ ಕನ್ವರ್ಷಿಂಗ್ ನಮ್ದು ಎಜುಕೇಶನ್ ಪ್ಯಾಕೇಜ್ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಅದ್ರ ಜೊತೆಗೆ ನಮ್ಮಲ್ಲಿ ಕೆಲವೊಂದು ಯೂನಿವರ್ಸಲ್ ಕೋರ್ಸಸ್ ಇದೆ. ಸ್ಪೋಕನ್ ಇಂಗ್ಲಿಷ್ ಇದೆ, MS ಆಫೀಸ್ ಇದೆ, ಹಾಗೂ ಅಡ್ವಾನ್ಸ್ ಎಕ್ಸೆಲ್ ಇದೆ. ಸೊ ಈ ಕೋರ್ಸ್ ಅಲ್ಲೂ ಸಹ ಹಾಗೆ ಸ್ಪೋಕನ್ ಇಂಗ್ಲಿಷು ಅಥವಾ MS ಆಫೀಸ್ ಬೇಸಿಕ್ ಏನಿದೆ ಅದ್ರ ಜೊತೆಗೆ ಅದಕ್ಕೂ ನಾವು ಫಿಜಿಟಲ್ ಇದ್ರಲ್ಲೇ ಕೊಡ್ತೀವಿ, ಬುಕ್ ಕೊಡ್ತೀವಿ, ಆಪ್ ಕೊಡ್ತೀವಿ. ಅದ್ರ ಜೊತೆಗೆ ಫ್ರೀ ಡಿಜಿಟಲ್ ಆಕ್ಸೆಸ್ ಅಲ್ಲಿ ಇಷ್ಟು ಕೋರ್ಸ್ ಬರುತ್ತೆ: ಅಕೌಂಟಿಂಗ್ ಕೋರ್ಸ್, ಇಂಟರ್ವ್ಯೂ ಸ್ಕಿಲ್ಸ್, ಫೋಟೋಶಾಪ್, Node.js, ವರ್ಡ್ ಪ್ರೆಸ್, ಪೈಥಾನ್, IoT, ಜಾವಾ, MS DOS, ಡಿಜಿಟಲ್ ಮಾರ್ಕೆಟಿಂಗ್. ಇದೆಲ್ಲದ್ರ ಜೊತೆಗೆ ನಾವು ಆಯ್ತಾ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಥವಾ MS ಆಫೀಸ್ ಕೋರ್ಸ್ ಅನ್ನ ತಗೊಳ್ಬಹುದು. ಅದೇ ತರದಲ್ಲಿ ಅಡ್ವಾನ್ಸ್ಡ್ ಎಕ್ಸೆಲ್ ಕೋರ್ಸ್ಗೆ ಬಂದಾಗ ಅದ್ರ ಜೊತೆಗೆ ಫ್ರೀ ಡಿಜಿಟಲ್ ಆಕ್ಸೆಸ್ ಟು ನಾವು ಟ್ಯಾಲಿ ಕೊಡ್ತೀವಿ ಅಲ್ವಾ. ಸೊ ಇದ್ರ ಹಾಗೆ ಇದೆ 7,999 ಪ್ಯಾಕೇಜ್ ಕಾಸ್ಟ್, ವ್ಯಾಲಿಡಿಟಿ 1.5 years ಇರುತ್ತೆ. ಹಾಗೆ ಅದ್ರ ಜೊತೆಗೆ ಒಂದು ಭಗವದ್ಗೀತಾ ಫಾರ್ ಆಲ್ ಅಂತ ಕೊಡ್ತೀವಿ. ಇದು ಏನಂದ್ರೆ ಮ್ಯಾನ್ಯುವಲ್ ಫಾರ್ ಲೈಫ್ ಅಂತ ಹೇಳ್ತೀವಿ. ಸೊ ನಾವು ನಮ್ಮ ಜೀವನವನ್ನು ಯಾವ ತರದಲ್ಲಿ ರೂಪಿಸ್ಕೊಳ್ಬೇಕು, ನಾವು ಹೇಗೆ ಇದ್ರೆ ನಮ್ಮ ಜೀವನ ಸುಲಲಿತವಾಗಿ ಹೋಗುತ್ತೆ, ಇದೆಲ್ಲದಕ್ಕೂ ಒಂದು ಟೀಚಿಂಗ್ ಏನಿದೆ ಭಗವದ್ಗೀತೆಯಲ್ಲಿದೆ. ಸೊ ಭಗವದ್ಗೀತೆಯನ್ನು ಸಹ ನಾವೊಂದು ಎಜುಕೇಶನ್ ಪ್ಯಾಕೇಜಿನ ತರನೇ ಕೊಡ್ತೀವಿ, ಟು ಅಪ್ಗ್ರೇಡ್ ಅವರ್ ಸೆಲ್ಫ್ ಆರ್ ಟು ಇಂಪ್ರೂವ್ ಅವರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದ್ರದ್ದಕ್ಕೂ ನಾವು ಕಾಸ್ಟ್ ಕಂಪ್ಯಾರಿಸನ್ ಅನ್ನ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣುತ್ತೆ. MS ಆಫೀಸ್ ಒಂದು ಫುಲ್ ಬುಕ್ ಬರುತ್ತೆ, ಅದ್ರ ಜೊತೆಗೆ ಇಷ್ಟೆಲ್ಲ ಕೋರ್ಸ್ ಕೊಡ್ತೀವಿ. ಕೊಟ್ಟಾಗ ನಿಮಗೆ ಪರ್ ಡೇ ಜಸ್ಟ್ ಕಡಿಮೆನೆ ರೇಟ್ ಬೀಳತ್ತೆ ಅಲ್ವಾ. ಹಾಗೆ ಅದ್ರ ಜೊತೆಗೆ ನಾವು ಅಡ್ವಾನ್ಸ್ಡ್ ಎಕ್ಸೆಲ್ ಅಥವಾ ಟ್ಯಾಲಿ ಕೋರ್ಸ್ ತಗೊಂಡ್ರು. ಸೊ ನಾನು ಓವರ್ ಆಲ್ ಕಂಪ್ಯಾರಿಸನ್ ಮಾಡ್ಬೇಕು ಅಂದ್ರೆ, ನಾವು ಕೊಡುವ ಯಾವುದೇ ಪ್ಯಾಕೇಜ್ ಇರ್ಲಿ ಒಂದು ದಿನಕ್ಕೆ 20 ರೂಪಾಯಿಗಿಂತ ಜಾಸ್ತಿ ಇಲ್ಲ, ಮ್ಯಾಕ್ಸಿಮಮ್ 18 ರೂಪಾಯಿ. ಅದ್ರ ಜೊತೆಗೆ ಎಡಿಷನಲ್ ಡಿಜಿಟಲ್ ಕೋರ್ಸಸ್, ವೇದಿಕ್ ಕೋರ್ಸಸ್ ಅಥವಾ ಬೇರೆ ಎಲ್ಲದನ್ನು ಸಹ ನಾವಿಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಹಾಗಾಗಿ ಮಕ್ಕಳ ಒಂದು ಏಳಿಗೆಗೆ ಅವ್ರ ಮನೆಯಲ್ಲಿ ಸ್ಟ್ರೆಸ್ ಫ್ರೀ ಆಗಿ ಅವರಿಗೆ ಇಂಟ್ರೆಸ್ಟ್ ಅನ್ನ ತಗೊಂಡು ಅಥವಾ ಕಾನ್ಸೆಪ್ಟ್ ಅನ್ನ ಕಲ್ತ್ಕೊಂಡು ಬಾಯ್ಪಾಠ ಮಾಡದೆ ಎಕ್ಸಾಮ್ ಅಲ್ಲಿ ಯಾಕೆ ಮಾರ್ಕ್ಸ್ ಬರ್ಲಿಲ್ಲ ಅಂತ ಹೇಳುವ ಎಲ್ಲ ರೀಸನ್ಸ್ಗೆ ಸೊಲ್ಯೂಷನ್ ಅನ್ನು ಕೊಡ್ತಾ ಇದ್ದೀವಿ. ಇದು ಯಾವುದೇ ಪ್ಯಾಕೇಜ್ ನಾವು ಪರ್ ಡೇ ಕಾಸ್ಟ್ ಲೆಕ್ಕ ಹಾಕಿದ್ರೆ ವೆರಿ ಲೆಸ್. ಒಂದು ದಿನಕ್ಕೆ ನಾವು ಒಂದು ಕಾಫಿ ಕಪ್ ಕುಡಿಯೋದು, ಇಲ್ಲ ಮಕ್ಕಳು ಸ್ಕೂಲಿಂದ ಬರುವಾಗ ಒಂದು ಲೇಸ್ ಚಿಪ್ಸ್ ತಗೊಂತ 10 ರೂಪಾಯಿ ಕೊಡ್ತೀವಿ. ಅದೇ 10 ರೂಪಾಯಿ ನಾವು ಈ ಪ್ಯಾಕೇಜಿಗೆ ಇನ್ವೆಸ್ಟ್ ಮಾಡಿದ್ರೆ ಅವರ ಫ್ಯೂಚರ್ ಏನಿದೆ ಅದು ತುಂಬಾ ಚೆನ್ನಾಗಿ ಹೋಗುತ್ತೆ. ಹಾಗಾದ್ರೆ ನಾನು ಇಷ್ಟೆಲ್ಲ ನಿಮ್ಮ ಹತ್ರ ಈಗ ಎಡ್ಯುಟೆಕ್ ಅಲ್ಲಿ ಹಾಗಿದೆ ಹೀಗಿದೆ ಅಂತೆಲ್ಲ ಹೇಳುವಾಗ ನಿಮ್ಮ ಮನಸ್ಸಲ್ಲಿ ಕೆಲವೊಂದು ಕ್ವಶನ್ಸ್ ಬಂದಿರ್ಬೋದು. ಇದೆಲ್ಲ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಅಲ್ವಾ, ಎಲ್ಲ ವಿಡಿಯೋಸು, ನಾನು ಯಾಕೆ ಎಡ್ಯುಟೆಕ್ಕಿಗೆ ಹೋಗ್ಬೇಕು, ನನಗೆ ಮಕ್ಕಳಿಗೆ ಮೊಬೈಲ್ ಕೊಡ್ಲಿಕ್ಕೆ ಬೇಡ, ನನ್ನ ಮಕ್ಕಳು ತುಂಬಾ ಸಮಯ ಮೊಬೈಲ್ ನೋಡ್ಬೇಕಾಗಿ ಬರುತ್ತೆ, ನಾನಿರುವ ಪ್ಲೇಸ್ ಅಲ್ಲಿ ನನಗೆ ನೆಟ್ವರ್ಕ್ ಇದೆ, ನನ್ನ ಮಗ ಅವನ ಪಕ್ಕದಲ್ಲಿ ಯಾರು ಕುತ್ಕೊಂಡ್ರೆ ಮಾತ್ರ ಓದ್ತಾನೆ, ಇಲ್ಲದಿದ್ರೆ ಓದಲ್ಲ, ಅವನಿಗೆ ಆಲ್ರೆಡಿ ಸ್ಕೂಲಿದು ಹೋಮ್ ವರ್ಕ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಹೋಗತ್ತೆ, ಈ ನಿಮ್ಮ ವಿಡಿಯೋ ಎಲ್ಲ ಅವನು ಯಾವಾಗ ನೋಡ್ತಾನೆ, ನನ್ನ ಮಗ ಅವನು ಸೆಲ್ಫ್ ಕೇಪಬಲ್ ಆಗಿ ಓದ್ಲಿಕ್ಕೆ ಪರವಾಗಿಲ್ಲ, ನಮಗೆ ಈ ಪ್ಯಾಕೇಜಿನ ಅವಶ್ಯಕತೆ ಯಾಕೆ ಬೇಕು, ನನ್ನ ಮಗನಿಗೆ ಸ್ಟಡಿ ಮೇಲೆ ಇಂಟ್ರೆಸ್ಟ್ ಇಲ್ಲ, ಇದ್ದ ಸ್ಕೂಲ್ ಇದೆ ಓದಲ್ಲ, ನಿಮ್ಮ ಪ್ಯಾಕೇಜ್ ತಗೊಂಡ್ರೆ ಯಾಕೆ ಓದ್ತಾನೆ, ನನ್ನ ಮಗ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದ್ತಾ ಇದ್ದಾನೆ, ನಿಮ್ದು NCERT ಅಂತ ನನಗೆ ವರ್ಕ್ ಆಗತ್ತಾ, ಅವನಿಗೆ ಟೋಟಲ್ ಚಾಪ್ಟರ್ ಅನ್ನ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಆಗಲ್ಲ, ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾತ್ರ ಅರ್ಥ ಆಗತ್ತೆ, ಅಥವಾ ನನ್ನ ಮಗ ಆಲ್ರೆಡಿ ಸ್ಕೋರ್ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಎಡ್ಯುಟೆಕ್ ಬೇಡ. ಹಾಗಾದ್ರೆ ನಾನು ಇದಕ್ಕೆ ಪ್ಯಾಕೇಜ್ ಅನ್ನ ತಗೊಳ್ಬೇಕು ಅಂದ್ರೆ 1 time ಅಲ್ಲಿ ಪೇಮೆಂಟ್ ಮಾಡ್ಬೇಕಾ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡ್ಬೇಕಾ, ಅಥವಾ ನಾನು ಈಗ ಬೇಡ
ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗ್ಲಿ, ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ತಗೊಳ್ತೀನಿ, ಏನೇ ಇರ್ಲಿ ನಾನು ನನ್ನ ಮಗನ್ನೇ ಕೇಳಿ ನಂತರದಲ್ಲಿ ಡಿಸೈಡ್ ಮಾಡ್ತೀನಿ. ಇದೆಲ್ಲ ಥಾಟ್ ನಿಮ್ಗೆ ನಿಮ್ಮ ಪೇರೆಂಟ್ಸ್ ಮೈಂಡ್ ಅಲ್ಲಿ ಬಂದಿರ್ಬೋದು. ಹಾಗೆ ಇಲ್ಲಿ ಯಾರಾದ್ರೂ ಸ್ಟೂಡೆಂಟ್ ಕುತ್ಕೊಂಡಿದ್ದಾರೆ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಏನ್ ಬಂದಿರ್ಬೋದು, ನೆಗೆಟಿವ್ ಥಾಟ್ಸ್. ಈ ಎಡ್ಯುಟೆಕ್ ಅನ್ನ ತಗೊಂಡ್ಮೇಲೆ ಡೈಲಿ ನನ್ನ ಪೇರೆಂಟ್ಸ್ ನನ್ನನ್ನು ಫಾಲೋ ಅಪ್ ಮಾಡ್ಬೋದು, ನನಗೆ ಬರ್ಡನ್ ಆಗತ್ತೆ, ಹಾಗೆ ನನಗೆ ಬೇಡ. ನಾನು ಸ್ಕೂಲಿದ್ ಓದೋದಲ್ದೆ ಮತ್ತೆ ಈ ಆ್ಯಪ್ ಅನ್ನು ನೋಡ್ಬೇಕು, ನನಗೆ ಬರ್ಡನ್ ಆಗತ್ತೆ. ಇದನ್ನ ನೋಡೋದ್ ಬದಲಿಗೆ ನಾನು ಟಿವಿನೋ ಮೊಬೈಲ್ ಗೇಮನ್ನು ಆಡ್ಬೋದು, ಹಾಗಾಗಿ ನನಗಿದು ಬೇಡ. ನಾನು ವರ್ಷದಲ್ಲಿ ಸ್ಟಾರ್ಟಿಂಗ್ ಇಂದ ಓದಲ್ಲ, ನನಗೆ ಕಾನ್ಸೆಪ್ಟ್ ಎಲ್ಲ ಬೇಡ, ನನಗೆ ಎಕ್ಸಾಮ್ 2 ದಿನ ಇರುವಾಗ ಓದಿ ಮಾರ್ಕ್ಸ್ ತಗೊಂಡ್ರೆ ಸಾಕು. ಸ್ಕೂಲಲ್ಲೇ ಆಲ್ರೆಡಿ ಅಷ್ಟು ಟೆಸ್ಟ್ ಇರತ್ತೆ, ಅದ್ರ ಜೊತೆಗೆ ಇದ್ರಲ್ಲೂ ಅಸೆಸ್ಮೆಂಟ್ ಕ್ವಿಜ್ ಅಂತ ಅಮ್ಮ ಅಪ್ಪಮ್ಮ ಅಟೆಂಡ್ ಆಗು ಅಂತ ಹೇಳ್ತಾರೆ. ಯಾಕೆ ನನಗೆ ಈ ಟೆನ್ಷನ್ನು? ಈ ವಿಡಿಯೋ ನೋಡೋದ್ರ ಬದಲಿಗೆ ನಾನು ಹೊರಗಡೆ ಹೋಗಿ ಆಟ ಆಡ್ಬೋದಲ್ಲ. ಹಾಗಾಗಿ ಇದೆಲ್ಲ ರೀಸನ್ ಇರೋದಕ್ಕೆ ಲೆಟ್ ಮಿ ಟೆಲ್, ಬೇಡಪ್ಪ ನನಗೆ ಎಡ್ಯುಟೆಕ್ ಇಂದ ನನಗೆ ಹೆಲ್ಪ್ ಆಗಲ್ಲ ಅಂತ ನಾನು ಹೇಳೋಣ. ಅಥವಾ ನಾನು ಆಲ್ರೆಡಿ A+ ಅನ್ನ ಸ್ಕೋರ್ ಮಾಡ್ತಾ ಇದ್ದೀನಿ, ಮತ್ತೆ ಯಾಕೆ ನನಗೆ ಎಡ್ಯುಟೆಕ್ ಬೇಕು? ಸೊ ಈ ತರದ ಎಲ್ಲ ಪ್ರಶ್ನೆ ಸ್ಟೂಡೆಂಟ್ಸಿಗೆ ಇರ್ಬೋದು, ಅಥವಾ ಯಾರು ಪೇರೆಂಟ್ಸ್ ಕುತ್ಕೊಂಡಿದ್ದಾರೆ ನಿಮ್ಮ ಮೈಂಡ್ ಅಲ್ಲಿ ಬಂದಿರ್ಬೋದು. ಆದ್ರೆ ಇದೆಲ್ಲದಕ್ಕೂ ಇಷ್ಟುವರೆಗೆ ನಾನು ಹೇಳಿದ ಪ್ರಾಬ್ಲಮಿಗೆ ಸೊಲ್ಯೂಷನ್ಸ್ ಇದ್ದಾಗ ನಿಮ್ಮ ಮೈಂಡ್ ಅಲ್ಲಿ ಈ ಕ್ವಶನ್ಸ್ ಎಲ್ಲ ಬಂದಿದೆ ಅಂದ್ರೆ ಇದಕ್ಕೆ ಸಹ ಪಕ್ಕಾ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ಹಾಗ ನಿಮ್ಗೆ ಸೊಲ್ಯೂಷನ್ ಬೇಕು ಅಂತಂದ್ರೆ ನಮ್ಮ ಎಡ್ಯುಟೆಕ್ ಕನ್ಸಲ್ಟೆಂಟ್ ಯಾರಿದ್ದಾರೆ, ಯಾರು ನಿಮ್ಮನ್ನ ಮೀಟಿಂಗಿಗೆ ಇನ್ವೈಟ್ ಮಾಡಿದ್ದಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೆ, ಈ ಎಲ್ಲಾ ಡೌಟ್ಗಳಿಗೆ ನಿಮಗೆ ಅವರಿಂದ ಒಂದು ಉತ್ತರ ಸಿಗತ್ತೆ. ಯಾಕೆ ಅಂದ್ರೆ ಎಡ್ಯುಟೆಕ್ ಇಸ್ ಅ ಪರ್ಫೆಕ್ಟ್ ಟೂಲ್ ಅಂತ ಹೇಳ್ತೀವಿ. ಯಾವುದೇ ಆಗ್ಲಿ ನಾವೊಂದು ರಾಂಗ್ ಟೂಲ್ ಇಂದ ಎಫರ್ಟ್ ಹಾಕಿದ್ರೆ ರಿಸಲ್ಟ್ ಸಿಗಲ್ಲ. ಆದ್ರೆ ಎಡ್ಯುಟೆಕ್ ಇಸ್ ಅ ವೆರಿ ಪರ್ಫೆಕ್ಟ್ ಟೂಲ್. ಇದು ಒಂದು ಆನ್ಲೈನ್ ಎಜುಕೇಶನ್ ಲೈಬ್ರರಿ ಅಂತ ಹೇಳ್ತೀವಿ. ನಿಮ್ಮ ಎಲ್ಲಾ ಪ್ರಾಬ್ಲಮಿಗೆ ನಮಗೆ ಎಡ್ಯುಟೆಕ್ ಅಲ್ಲಿ ಇದು ಸೊಲ್ಯೂಷನ್ ಸಿಗತ್ತೆ. ಯಾಕಂದ್ರೆ ಮೇನ್ ಇನ್ನೊಂದು ಏನಂದ್ರೆ, ಒಂದು ಮಗುವಿನ ಎಜುಕೇಶನ್ ಅವ್ರ ಇಂಟ್ರೆಸ್ಟ್ ತೋರಿಸ್ಬೇಕು ಅಂದ್ರೆ ಅಲ್ಲಿ ಪೇರೆಂಟ್ಸ್ ಇದು, ಟೀಚರ್ಸ್ ಇದು ಸಹ ಅಷ್ಟೇ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಪೇರೆಂಟ್ ಅಂಡ್ ಕಿಡ್ಸ್ ರಿಲೇಷನ್ ಇನ್ ದ ಎಜುಕೇಶನ್ ಒಂದು ಈ ತರದಿಂದ ತೆಗೆದು ಖುಷಿಯಾಗಿ ಪೇರೆಂಟ್ ಇನ್ವಾಲ್ವ್ ಆಗಿ ಮಕ್ಕಳನ್ನ ಯಾವ ತರದಲ್ಲಿ ಕಾನ್ಸೆಪ್ಟ್ ಲರ್ನಿಂಗ್ ಅಲ್ಲಿ ಮುಂದೆ ಬೆಳೆಸ್ಬೇಕು ಅಂತ ಹೇಳೋದಕ್ಕೆ ನಾವಿಲ್ಲಿ ಸೊಲ್ಯೂಷನ್ ಅನ್ನ ಕೊಡ್ತೀವಿ. ಹಾಗಾಗಿ ನೀವು ಯಾರು ನಿಮ್ಮನ್ನ ಮೀಟಿಂಗಿಗೆ ಇನ್ವೈಟ್ ಮಾಡಿದಾರೋ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇನ್ನು ಉಳಿದಿರುವ ಡೌಟ್ಸ್ ಅನ್ನ ಎಲ್ಲರೂ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ನನ್ನ ಸೆಷನ್ ಅನ್ನ ಕೇಳಿದ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಕೂತ್ಕೊಂಡ ಪ್ರತಿಯೊಬ್ಬರಿಗೂ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಚೆನ್ನಾಗಾಗ್ಲಿ. ಆಲ್ ದ ಬೆಸ್ಟ್ ಟು ಎವ್ರಿವನ್. ಥ್ಯಾಂಕ್ ಯು. ಓವರ್ ಟು ಗುಡ್ವಾಸ್. ಓಕೆ, ಎಲ್ರಿಗೂ ಹೇಗಾಯ್ತು? ಚೆನ್ನಾಗಿ ಆಗಿದೆ. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿಕೊಂಡು ಸ್ಮಿತಾ ಮೇಡಮ್ 1 hour ನಾನ್ ಸ್ಟಾಪ್ ನಮ್ಮ ಎಜುಟೆಕ್ಕಿನ ಈ ಪ್ರೋಗ್ರಾಮ್ಸ್ ಯಾಕೆ ಬೇಕು, ಸೊ ಇದು ಈ ಲರ್ನರ್ಸ್ ಓರಿಯೆಂಟೆಡ್ ಪ್ಯಾಕೇಜ್ ನಮ್ಗೆ ಯಾಕೆ ಬೇಕು. ಸೊ ಇದರಲ್ಲಿ ವಿಡಿಯೋಸ್ನವರು ಕೂಡ ಅವರು ಎಲೆಕ್ಟ್ರಿಸಿಟಿ ಬಗ್ಗೆ ಹೇಳಿದ್ರು, ಮತ್ತೆ ವೇರಿಯಸ್ ಟೈಪ್ಸ್ ಆಫ್ ಜಾಯಿಂಟ್ಸ್ ಅಂತ ಇದೆ ಅದು ಕೂಡ ನಮ್ಗೆ ತೋರಿಸಿದ್ರು. ಎಲೆಕ್ಟ್ರಿಸಿಟಿ ಟೀಚರ್ ಅಲ್ಲಿ ಏನು ಪಾಠ ಮಾಡ್ತಾರೆ, ನಮ್ಮ ವೇರಿಯಸ್ ಟೈಪ್ ಆಫ್ ಜಾಯಿಂಟ್ಸ್ ಟೀಚರ್ ಅಲ್ಲಿ ಏನು ಬ್ಲಾಕ್ ಬೋರ್ಡ್ ಅಲ್ಲಿ ತೋರಿಸ್ತಾರೆ ಅದು ನಮ್ಗೆ ಅರ್ಥ ಆಗೋಲ್ಲ. ಆದ್ರೆ ಒಂದು ಡಿಜಿಟಲ್ ಮೂಲಕ ಅದನ್ನು ಅಪ್ಲೈ ಮಾಡೋದ್ರಿಂದಾಗಿ ಅದು ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಂಡು ಅಷ್ಟು ಸ್ಪಷ್ಟನೆ ಕೊಟ್ಟುಕೊಂಡು ನಮ್ಗೆ ಹೇಳಿದ್ದಾರೆ. ನಿಜವಾಗಿ ನಿಮ್ಗೆಲ್ಲರಿಗೂ ಕೂಡ ಇದೊಂದು ಸ್ಪೆಷಲ್ ರೀತಿಯಲ್ಲಿ ಇವತ್ತು ಅವರು ಓರಿಯೆಂಟೇಷನ್ ಕೊಟ್ಟಿದ್ದಾರೆ. ಏನಾದ್ರೂ ಇದರಲ್ಲಿ ನಿಮ್ಗೆ ಡೌಟ್ ಇದ್ರೆ 2 ನಿಮಿಷ ಟೈಮ್ ಇದೆ. ಆಲ್ರೆಡಿ ನಮ್ದು 9 ಗಂಟೆ ಮುಗಿಬೇಕು.